ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ಹಸಿರಾದ ಹುಲ್ಲಿನ ಕಾವಲಲ್ಲಿ ಹಸಿರಾದ ಹುಲ್ಲಿನ ಕಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನೆ ಅನುದಿನವೂ ನನ್ನ ನಡೆಸುವೆನೆ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ
ಆಕಾಂಕ್ಷೆ ಏನಿದ್ದರು, ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದವೇ, ಅನುಗ್ರಹಿಸುವೆ ನೀ ಆನಂದವೇ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ. ಬೆಳಗಿನ ನಮಸ್ಕಾರಗಳು ಸಹೋದರರೇ. ಮುಂಜಾನೆ ನಮಸ್ಕಾರಗಳು ಸಿಸ್ಟರ್ಸ್. ಎಷ್ಟು ಅದ್ಭುತ ದಿವಸ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರ, ನಾವು ಆತನನ್ನು ಆರಾಧಿಸೋದಕ್ಕಾಗಿ. ನಿಜ, ಅದ್ಭುತವಾದ ದಿನ. ದೇವರ ಕೃಪಾ ಇಲ್ಲದಿದ್ದರೆ ಇವತ್ತು ನಾವು ಜೀವಂತವಾಗಿ ಇರ್ತಾ ಇದ್ದಿಲ್ಲ, ದೇವರಿಗೆ ಆರಾಧಿಸುತ್ತಾ ಇದ್ದಿಲ್ಲ. ಸಹೋದರರೇ, ನಾನು ನಿಮ್ಮೆಲ್ಲರಿಗೆ ಭಾರತ ಕ್ರೈಸ್ತ ಸಭೆ ವತಿಯಿಂದ ಸ್ವಾಗತ ಮಾಡುತ್ತೇನೆ. ಸಿಸ್ಟರ್ಸ್, ನಾನು ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಮಾಡುತ್ತೇನೆ. 62 ಕೀರ್ತನೆ 5-8 ಓದ್ಕೊಳ್ಳೋಣ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನ್ಯಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. 8ನೇ ವಚನ. ಜನರೇ, ಯಾವಾಗಲೂ ಆತನನ್ನು ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಸಹೋದರ ಮತ್ತು ಸಹೋದರರೇ, ದಾವೀದನು ಇದು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಎಂತ ಸಮಯದಲ್ಲಿ ಅಂದ್ರೆ, ಆತನ ಸಂಕಟದಲ್ಲಿದ್ದಾಗ, ಆತನ ಸಮೀಪದವರು ಆತನನ್ನು ಕೊಲೆ ಮಾಡಬೇಕಂದಾಗ ಆತನ ದೇವರ ಮೇಲೆ ದೃಷ್ಟಿ ಇಟ್ಟಿದ್ದಾನ. ಆತನ ದೃಷ್ಟಿಕೋನ ದೇವರ ಮೇಲಿದೆ. ದೇವರ ಮೇಲೆ ಭರವಸೆ ಇಟ್ಟು ದೇವರಿಗೆ ಪ್ರಾರ್ಥನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾನ, ನನ್ನ ಮನವೇ ದೇವರಲ್ಲಿ ಶಾಂತವಾಗಿರು, ನನ್ನ ನಿರೀಕ್ಷೆ ದೇವರಿಂದಲೇ. ದೇವರು ನನ್ನ ಬಂಡೆ, ನನ್ನ ಕೋಟೆ, ನನ್ನ ರಕ್ಷಕನು, ನನ್ನ ದುರ್ಗವು ಆಗಿದ ನಮ್ಮಂತ ವಿಷಯ ದಾವೀದನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾನ, ನಾನು ಎಂದಿಗೂ ಕದಲುವುದಿಲ್ಲ ಅಮ್ಮಂತ ಮಾತು ದಾವೀದನು ಹೇಳ್ತಾ ಇದ್ದಾನ. ಮತ್ತಷ್ಟೇ ಇಲ್ಲ, ದೇವರು ನನ್ನ ನಿರೀಕ್ಷೆ, ನನ್ನ ರಕ್ಷಣೆ ಮತ್ತು ನನ್ನ ಮಾನ ಗೌರವೆಲ್ಲ ಆತನಿಂದಲೇ ಬರುತ್ತಂತ ಮಾತು ದಾವೀದನು ಹೇಳ್ತಾ ಇದ್ದಾನ. ನಾವು ದಾವೀದನ ಹಾಗೆ ದೇವರ ಮೇಲೆ ಭರವಸೆ ಇಟ್ಟರೆ ನಮಗೆ ಲಾಭ ಏನು? ನಮಗೆ ಲಾಭ ಏನಂದ್ರೆ, ನಾವೆಂದಿಗೂ ಕದಲೋದಿಲ್ಲ, ನಾವು ಬಲವಾಗಿ ಇರ್ತೀವಿ, ನಾವು ಸ್ಟ್ರಾಂಗ್ ಆಗಿ ದೇವರಿಗೆ ಮಹಿಮೆ ಮಾಡ್ತೀವಿ. 8ನೇ ವರ್ಷದಲ್ಲಿ ದಾವೀದ ಹೇಳ್ತಾ ಇದ್ರು, ಎಲ್ಲಾ ಸಮಯದಲ್ಲಿ ನಾವು ದೇವರಿಗೆ ನಂಬಬೇಕು, ನಮ್ಮ ಹೃದಯಗಳು ಅವ್ರ ಮುಂದೆ ಬಿಚ್ಚಬೇಕು. ಸಿಸ್ಟರ್ಸ್, ಒಳ್ಳೆ ಸಮಯದಲ್ಲಿ ದೇವರಿಗೆ ನಂಬುವುದು ಎಷ್ಟೋ ಸುಲಭವಾಗಿದೆ, ಬಟ್ ಕಷ್ಟದಲ್ಲಿ ದೇವರಿಗೆ ನಂಬುವುದು ಎಷ್ಟೋ ಕಷ್ಟ ಇದೆ. ಸಿಸ್ಟರ್ಸ್, ನೀವೆಲ್ಲರೂ ಯಾವ ಥರ ಇದ್ದೀರಿ? ನಾವು ದೇವರಿಗೆ ನಂಬ್ತಾ ಇದ್ದೀವ? ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ದೇವರ ಮುಂದೆ ಹೋಗಿ ನಮ್ಮ ಹೃದಯ ಬಿಚ್ಚಿ ನಾವು ದೇವರ ಹತ್ರ ಮಾತಾಡ್ತಾ ಇದ್ದೀವ? ಒಂದು ವೇಳೆ ಮಾತಾಡ್ತಾ ಇಲ್ಲ ಅಂದ್ರ ನಾವು ಈ ಲೋಕದಲ್ಲಿ ಇದ್ದ ಕಷ್ಟಗಳು ಎದುರಿಸೋದು ಎಷ್ಟೋ ಕಷ್ಟ. ನಾವು ದೇವರ ಹತ್ರ ಹೋಗಿ ನಮ್ಮ ಹೃದಯದಲ್ಲಿ ಇದ್ದ ಕಷ್ಟಗಳು ಹೇಳ್ಕೊಂಡಾಗ ದೇವರಿಂದ ಎಷ್ಟೋ ಶಕ್ತಿ ನಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಎದುರಿಸೋಸ್ಕರ ದೇವರು ನಮಗೆ ಕೊಡ್ತಾರ. ಅಂಡ್ ಸಿಸ್ಟರ್ಸ್, ನಾನು ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡ್ತೀನಿ, ನಾವೆಲ್ಲ ಸಮಯದಲ್ಲಿ ದೇವರ ಹತ್ರ ಹೋಗೋಣ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ದುಃಖದಲ್ಲಿ ಇರ್ಬೋದು. ಸಹೋದರ ಮತ್ತು ಸಹೋದರಿಯರೇ, ದಾವೀದನ ಹಾಗೆ ನಾವು ದೇವರ ಮೇಲೆ ಭರವಸೆ ಮಾಡೋಣ. ಗುಡ್ ನ್ಯೂಸ್ ಏನಂದ್ರೆ, ನಾವು ದೇವರ ಹತ್ರ ಬರುವಾಗ ದೇವರ ನಮ್ಮ ಪ್ರಾರ್ಥನೆ ಕೇಳ್ತಾರ, ನಮ್ಗೆ ಭದ್ರವಾಗಿ ಅದರಿಂದ ತಪ್ಪಿಸಿ ನಮ್ಗೆ ಕಾಪಾಡುವಂತ ದೇವರಾಗಿದ್ದಾರ. ಈ ಸಮಯದಲ್ಲಿ ನಾವು ದೇವರ ಮೇಲೆ ಕೇಂದ್ರೀಕರಿಸೋಣ, ದೇವರ ಮೇಲೆ ಭರವಸೆ ಇಡೋಣ. ಈ ಹೊತ್ತು ನಮ್ಗೆ ದೇವರ ವಾಕ್ಯ ಹೇಳುತ್ತಾರ, ನಾವು ಅದನ್ನು ಕಲಿತುಕೊಂಡು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧವಾದ ದೇವರೇ, ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಸ್ತೋತ್ರ. ದೇವರೇ, ಎಷ್ಟು ಸಂತೋಷವಾದ ದಿವಸ ನಮ್ಮೆಲ್ಲರಿಗೆ ನೀವು ಒದಗಿಸಿಕೊಟ್ಟಿದ್ರಿ ಅಪ್ಪ. ಮತ್ತು ನಾವೆಲ್ಲರೂ
ಈ ರೀತಿಯಲ್ಲಿ ಬಂದು ಕರ್ತನೆ, ಈ ತಂತ್ರಜ್ಞಾನ ಮುಖಾಂತರ ದೇವರೇ ನಾವು ಒಟ್ಟಾಗಿ ಸೇರಿ ಏಕ ಮನಸ್ಸುಳ್ಳವರಾಗಿ ಕರ್ತನೆ ನಿನ್ನನ್ನು ಪ್ರಾರ್ಥಿಸೋರಾಗಿದ್ದೀವಿ. ಅಪ್ಪ, ನಮ್ಮ ಭರವಸೆ ನಿಮ್ಮ ಮೇಲಿದೆ ದೇವರೇ. ನಾವು ಭಯಪಡುವುದಿಲ್ಲ, ಕದಲುವುದಿಲ್ಲ ಕರ್ತನೆ. ನಮ್ಮ ರಕ್ಷಣೆ, ನಮ್ಮ ಗುರಾಣಿ, ನಮ್ಮ ಕೋಟೆ, ನಮ್ಮ ಬಂಡೆ ನೀವಾಗಿದ್ರಪ್ಪ. ನಮಗೆ ನಿಮ್ಮ ವಾಕ್ಯದ ಮುಖಾಂತರ ನಡೆಸ್ರಿ, ಬೆಳೆಸ್ರಿ ದೇವರೇ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಕರ್ತನೆ, ಆಮೇನ್. ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ವಿಶ್ವಾಸದಲ್ಲಿ ನಾವೆಲ್ಲರೂ 3 ತಿಂಗಳಿಂದ ದೇವರ ವಾಕ್ಯವನ್ನು ಪವಿತ್ರಾತ್ಮನ ಮುಖಾಂತರ ಕಲಿತಾ ಇದ್ದೇವೆ. ದೇವರು ಖಂಡಿತ ನಾವು ಅತಿ ಬಲವಾಗಿ ಯೂಸ್ ಮಾಡೋದನ್ನು ಎಲ್ಲರೂ ನಂಬ್ತೀವಿ. ಓಕೆ, ಪ್ರಾರ್ಥನೆ ಮುಖಾಂತರ ನಾನು ಕೂಟವನ್ನು ಆರಂಭಿಸ್ತೇನೆ. ಆಕಾಶ ಭೂಮಿಗಳನ್ನು ಸೃಷ್ಟಿ ಮಾಡಿರುವಂಥ ಏಕಮೆಯ ದೇವನೇ, ದೇವರಾದಂಥ ತಂದೆ, ಪರಲೋಕ ರಾಜ ಒಡೆಯನೇ, ನೀತಿ ಸ್ವಭಾವದ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಮಯದಲ್ಲಿ ದೇವನೇ ನಾವು ಬೇಡಿಕೊಳ್ಳುತ್ತಾ ವಿಷಯಗಳು ನಿಮಗೆ ಗೊತ್ತಿದೆ ಸ್ವಾಮಿ. ನಮ್ಮ ಹೃದಯಗಳನ್ನು ಬದಲಿಪಡಿಸುವಂಥ ದೇವರು, ನಮ್ಮ ಹೃದಯಗಳನ್ನು ಧೈರ್ಯಪಡಿಸುವಂಥ ದೇವರು, ನಮ್ಮ ಹೃದಯಗಳನ್ನು ಆಶೀರ್ವದಿಸಿ ದಾರಿಯಲ್ಲಿ ಮಾದರಿಯಾಗಿ ನಡೆಸುವಂಥ ತಂದೆಯಾಗಿರುತ್ತದೆ. ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೀವಿ ದೇವನಿಗೆ. ಒಂದು ಸಮಯದಲ್ಲಿ ಪವಿತ್ರಾತ್ಮನ ಮುಖಾಂತರ ಸ್ವಾಮಿ ನಾವು ಅನೇಕ ವಿಷಯಗಳನ್ನು ಕಲಿತಿದ್ದೀರಪ್ಪ ಸ್ವಾಮಿ. ಅದಕ್ಕೋಸ್ಕರ ಸಲ್ಲಿಸ್ತೀವಿ ಸ್ವಾಮಿ. ನಿಮ್ಮ ಕನ್ನಡ ಮಿನಿಸ್ಟ್ರಿಯನ್ನು ಆರಾಧಿಸಲು ನಮ್ಮನ್ನು ಬಲಪಡಿಸುವಂಥ ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ. ಯಾರೆಲ್ಲ ಬರಬೇಕು ಅವರನ್ನು ಬರುವಂತೆ ಮಾಡಿ, ಯಾರೆಲ್ಲ ಇದ್ದಾರೋ ಅವರು ಧೈರ್ಯದಿಂದ ಬಲದಿಂದ ನಿಮಗೆ ಮಹಿಮೆಯುಳ್ಳ ಮಕ್ಕಳಾಗಿ ಜೀವಿಸಲು ಆಶೀರ್ವದಿಸಬೇಕಂತ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ತಂದೆ, ಆಮೆನ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವಿವತ್ತು ನೋಡ್ತೀವಿ ಪೌಲನು ಹೇಗೆ ಧೈರ್ಯದಿಂದ ದೇವರ ವಾಕ್ಯವನ್ನು ಜನಗಳಿಗೆ ಸಾರಿದ್ರು, ಹೇಗೆ ಧೈರ್ಯ ಅವ್ರು ಬಂತು ಅನ್ನೋದನ್ನು ನಾವು ನೋಡ್ತೀವಿ. ಅವ್ರಿಗೆ ಬಂದಿರೋ ಧೈರ್ಯ ಹೇಗೆಂದರೆ ಪವಿತ್ರಾತ್ಮನ ಮುಖಾಂತರ ಅವ್ರಿಗೆ ಅತಿಯಾಗಿ ಧೈರ್ಯ ಬಂದಿದ್ದನ್ನು ನಾವು ನೋಡ್ತೀವಿ. ನಾವು ನೋಡ್ತೀವಿ ಬೆಂಗಳೂರು ಸಭೆಯಲ್ಲಿ ನಾವು ಹಿರಿಯರನ್ನು ನೇಮಿಸಿಕೊಳ್ಳೋದು ಕೂಡ ಒಂದು ಪವಿತ್ರಾತ್ಮನ ಬಲದಿಂದಲೇ. ನಾವೆಲ್ಲರೂ
ನಂಬ್ತೀವಿ ಅಲ್ವಾ. ಇದು ಒಂದು ಪವಿತ್ರಾತ್ಮ. ಅನೇಕ ದಿವಸಗಳ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮುಖಾಂತರ ಆ ಪ್ರಾರ್ಥನೆಯಲ್ಲಿ ಇವರೇ ಬೇಕು ಅಂದ್ಬಿಟ್ಟು ದೇವರು ಆರಿಸ್ಕೊಂಡು ನಮ್ಮ ಮುಂದೆ ದೇವರು ನಿಲ್ಲಿಸಿರೋದನ್ನು ನಾವು ನೋಡ್ತೀವಿ. 3 ತಿಂಗಳುಗಳಿಂದ ನಾವು ಪವಿತ್ರಾತ್ಮನ ಬಗ್ಗೆ ಕಲಿತಾ ಇದ್ದೀವಿ ಅಲ್ವಾ. ನಾನು ನೆನೆಸ್ತೀನಿ, ಈ ಸರಣಿಗಳು ನಮಗೆ ತುಂಬಾ ಬಲ ಕೊಟ್ಟಿದೆ. ನಮ್ಮ ಜೀವನದಲ್ಲಿ ದೇವರ ಹತ್ತಿರ ಹೋಗಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ನಾನು ವಿಶ್ವಾಸಿಸ್ತೇನೆ. ನಾನು ನಂಬ್ತೀನಿ ನಿಮ್ಗೆಲ್ಲರಿಗೂ ಉಪಯೋಗ ಆಗಿದೆ ಈ 3 ತಿಂಗಳಿಂದ. ಓಕೆ, ಇವತ್ತಿಗೆ ಈ ಪವಿತ್ರಾತ್ಮನ ಪಾಠ ಸರಣಿಯು ಮುಗೀತದೆ 20. ಅಂದರೆ ಮುಗೀತದೆ ಅಂದರೆ ಪವಿತ್ರಾತ್ಮ ನಮ್ಮ ಜೊತೆ ಇಲ್ಲ ಅಂತ ಅರ್ಥ ಅಲ್ಲ. ಪವಿತ್ರಾತ್ಮ ಯಾವಾಗೂ ನಮ್ಮ ಜೊತೆ ಇರ್ತಾರೆ ಅಂದ್ಬಿಟ್ಟು ನಾವು ಕಲ್ತಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ ನಮಗೆ. ಓಕೆ, ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕು, ಅಪೊಸ್ತಲರ ಪುಸ್ತಕದಿಂದ ಸರಣಿಯು ಕಡೆಯದಾಗಿದೆ. ಇದು ಕಡೆ 28ನ ನಾವು ಲಾಸ್ಟ್ ಆಗಿ ಓದ್ತಾ ಇದ್ದೀವಿ. ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ ಪವಿತ್ರಾತ್ಮ ಕಡೆಯಾಗಿಲ್ಲ, ಆದರೆ ಯೇಸು ಸ್ವಾಮಿನ ಆರಾಧಿಸಲು ನಮಗೆ ಒಂದು ಬಲವನ್ನು ಕೊಟ್ಟಿದ್ದೆ ಅಂದ್ಬಿಟ್ಟು ನಾನು ವಿಶ್ವಾಸಿಸ್ತೀನಿ. ನೀವು ವಿಶ್ವಾಸಿಸ್ತೀರಾ? ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ಕಲಿತೀವಿ ಪೌಲನು ಹೇಗೆ ಒಂದು ಧೈರ್ಯವುಳ್ಳ ಮನುಷ್ಯನಾಗಿ ಜೀವಿಸಿದ್ರು, ಹೇಗೆ ಧೈರ್ಯವುಳ್ಳ ಮನುಷ್ಯನಾಗಿ ಬೋಧನೆ ಮಾಡಿದ್ರು, ಹೇಗೆ ಧೈರ್ಯವಾಗಿ ದೇವರ ವಾಕ್ಯವನ್ನು ಸಾರಿದ್ರು ಅನ್ನೋದನ್ನ ನಾವು ತಿಳ್ಕೊತೀವಿ. ಪವಿತ್ರಾತ್ಮನ ಮುಖ್ಯವಾದ ಕಾರ್ಯವೇನು? ಏನು ಮುಖ್ಯವಾದ ಕಾರ್ಯವೇನು ಅವ್ರದ್ದು? ಮುಂದೆ ಏನಾಗುತ್ತದನ್ನು ಸೂಚಿಸ್ತದೆ. ನಾವು ಅರ್ಥ ಮಾಡ್ಕೋ, ಪವಿತ್ರಾತ್ಮನ ಮುಖ್ಯವಾದ ಕಾರ್ಯವೇನೆಂದರೆ ಮನಕೊಳಕ್ಕೆ ಅನೇಕ ವಿಧದಲ್ಲಿ ದೇವರ ವಾಕ್ಯವನ್ನು ಸಾರುವುದೇ ಪವಿತ್ರಾತ್ಮನ ಒಂದು ಕೆಲಸವಾಗಿದೆ. ಅದು ನಾವು ತಿಳ್ಕೊಬೇಕು. ಅಂದರೆ ಏನರ್ಥ? ದೇವರ ವಾಕ್ಯನ ಧೈರ್ಯದಿಂದ ಬೋಧನೆ ಮಾಡೋದು ಅನೇಕ ವಿಧದಲ್ಲಿ ಪವಿತ್ರಾತ್ಮ ಸಹಾಯ ಮಾಡಿದರೆ ನಾವು ಕಲ್ತ್ಕೊಬೇಕು. ಕಳೆದ ವಾರದಲ್ಲಿ ನಾವು ನೋಡ್ತೀವಿ ಪವಿತ್ರಾತ್ಮನು ಅಪೊಸ್ತಲರ ಪುಸ್ತಕಗಳು ಹೋದಾಗ ಅನೇಕ ಶಿಷ್ಯರಿಗೆ ಪವಿತ್ರಾತ್ಮನ ಹೇಗೆ ಸಹಾಯ ಮಾಡ್ತೀವಿ. ಒಂದು, ಎರಡನೇದು ಹೇಗೆ ಪೌಲನ್ನು ಧೈರ್ಯಪಡಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಬೇಕು. ಈ ಪವಿತ್ರಾತ್ಮ ಅಪೊಸ್ತಲರ ಪುಸ್ತಕಗಳು ಓದಿದಾಗ ನಮ್ಗೇನು ಸಿಕ್ತು, ಏನು ಗೊತ್ತಾಯಿತು, ಏನು ಅರ್ಥ ಆಯಿತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಏನು ಅರ್ಥ ಆಯಿತು ನಿಮಗೆ ಹೇಳಿ. ಈ 3 ತಿಂಗಳಿಂದ ಓದ್ತಾ ಇದ್ದೀರಾ ಪವಿತ್ರಾತ್ಮ? ಅಪೊಸ್ತಲರಲ್ಲಿ ಶಿಷ್ಯರು ಬಂದ್ಬಿಟ್ಟು ಧೈರ್ಯವಾಗಿ ಬೋಧನೆ ಮಾಡೋಕ್ಕೆ ಎಲ್ಲ ಕಡೆ ಇಂಪಾರ್ಟೆಂಟ್. ಯಾರ ಮುಖಾಂತರ ಹೋದ್ರು? ಪವಿತ್ರಾತ್ಮನ ಮುಖಾಂತರನೇ ಅವರು ಅನೇಕ ವಿಧಗಳಲ್ಲಿ. ಪೌಲನು ಕೂಡ ಅಷ್ಟೊಂದು ಧೈರ್ಯಶಾಲಿಯಾಗಿ ಸಾಧಾರಣ ಮನುಷ್ಯನಾಗಿದ್ದಂಥವರು ಧೈರ್ಯಶಾಲಿಯಾಗಿ ದೇವರ ವಾಕ್ಯವನ್ನು ಸಾರಿದ್ರಂತೆ ಯಾರ ಸಹಾಯದಿಂದ ಅವರು ಸಾಧ್ಯ? ಅದು ನಾವು ಯೋಚನೆ ಮಾಡಬೇಕು. ನಾವು ಕಡೆ ಒಬ್ಬರನ್ನ ಇನ್ವೈಟ್ ಮಾಡಬೇಕು, ಒಬ್ಬರನ್ನ ಕರಿಬೇಕಾದ್ರೆ ನಾವು ನಾವಾಗಿ ಹೋಗಿ ಅದು ಕರೆಯಲ್ಲ. ನಮಗೆ ಪವಿತ್ರಾತ್ಮ ನಮ್ಮ ಮನಸ್ಸೊಳಗಡೆ ನೀವು ಕರೀರಿ, ಅವನ್ನ ರಕ್ಷಣೆ ಮಾಡಿ ಅನ್ನೋದು ಒಂದು ಧೈರ್ಯ ಕೊಡೋದ್ರಿಂದಲೇ ನಾವು ದೇವರ ವಾಕ್ಯ ಇನ್ನೊಬ್ಬರಿಗೆ ಸಾರಕ್ಕಾಗೋದು, ಇನ್ವೈಟ್ ಮಾಡೋಕ್ಕೂ ಆಗುತ್ತೆ. ನಮ್ಮನ್ನ ಇನ್ವೈಟ್ ಮಾಡಿದವ್ರನ್ನ ನಾವು ಯೋಚನೆ ಮಾಡಬೇಕು. ಎಷ್ಟೋ ಕಷ್ಟಗಳಿಗೆ ಅವರು ಬಿದ್ದಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಅವರು ಸಭೆಗಿದ್ದರು. ಅವರು ಏನಾಯ್ತಂದರೆ ಒಬ್ಬರನ್ನ ಇನ್ವೈಟ್ ಮಾಡಿದ್ರು, ನಮ್ಗೆ ಗೊತ್ತಿರೋರನ್ನ. ಅವ್ರು ಇನ್ವೈಟ್ ಮಾಡಿ ಸ್ಟಡಿ 2-3 ಸ್ಟಡಿ ಸ್ಟಡಿವರೆಗೂ ಆಯ್ತು. ಅವ್ರು ಪಾಪದ ಸ್ಟಡಿ ಬರುತ್ತಲ್ಲ, ಆ ಸ್ಟಡಿವರೆಗೂ ಅವ್ರು ಆಯಿತು. ಆ ಸ್ಟಡಿ ಆದಮೇಲೆ ಅವ್ರು ಬಂದಿಲ್ಲ 2 ದಿನ. ಇವ್ರು ಏನು ಮಾಡ್ತಾರೆ, ಮನೆ ಹತ್ರ ಹೋದರೆ ಅವರು ಆ ಶಿಷ್ಯರು ಅವ್ರ ತಾಯಿ ಹತ್ರ ಅಲ್ಲಿರೋ ಜನಗಳ ಹತ್ರ ಹೇಳಿ ನಾನು ಸಭೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅಲ್ಲಿರೋರ ಹತ್ರ ಜಗಳ ಮಾಡಿಸ್ರು, ಕೆಟ್ಟ ಮಾತೆಲ್ಲ ಬಯಸ್ರು. ಆದರೆ ಅವ್ರು ಬಿಟ್ಟಿಲ್ಲ, ಪ್ರಾರ್ಥನೆ ಮಾಡಿ ಅವ್ರನ್ನ ಫಾಲೋ ಮಾಡಿದ್ರು. ಆದರೆ ಅವರು ಇಷ್ಟಪಟ್ಟಿಲ್ಲ. ಅವ್ರ ಪಾಪ ಏನೋ ನಮಗೆ ಗೊತ್ತಿಲ್ಲ. ಅವ್ರ ಪಾಪ ಅರಿಕೆಯವ್ರಿಗೆ ಆಗಿ ಅವ್ರು ಬೇಡ ಅಂದ್ರಲ್ಲ, ಅಲ್ಲಿ ಇರೋ ಅವ್ರ ಅತ್ತೆಗೆ ಅವ್ರ ಸ್ವಂತವ್ರು ಯಾರಿಗೋ ಅವ್ರನ್ನ ಬಯಸಿದ್ರು, ತುಂಬಾ ಅಸಹ್ಯವಾಗಿ ಹೊಡೆಯೋ ಅಷ್ಟು ಪೊಸಿಷನ್ಗೆ ಅವ್ರು ಬಂದರು, ಆ ಒಂದು ಸ್ಥಾನಕ್ಕೆ ಬಂದರು ಅವರು. ಆದರೆ ಅವರು ದೇವ್ರನ್ನ ನೆನೆಸ್ಕೊಂಡು ಬಂದ್ಬಿಟ್ರು. ಇವತ್ತು ನಾನು ಹೆಂಗಸನ್ನ ನೋಡ್ತೀನಿ ರೋಡಲ್ಲಿ ಭಿಕ್ಷೆ ಮಾಡ್ತೀನಿ, ಅಷ್ಟೊಂದು ಕೀಳು ಮಟ್ಟಕ್ಕೆ ಅವರು ಆ ಹೆಂಗಸಿ ಹೋಗಿದ್ದಾರೆ. ಅಷ್ಟೊಂದು ಅಂದರೆ ಆ ಒಂದು ಸಮಯ ನಾವು ಯೋಚನೆ ಮಾಡದಿಲ್ಲ ಇದ್ದರೆ ಒಬ್ಬರನ್ನ ಕಾಪಾಡಬೇಕು ಅಂದ್ಬಿಟ್ಟು, ಒಂದು ವೇಳೆ ಅವ್ರು ಬಂದರೆ ಅವರು ಬಲವಾಗಿ ದೇವರ ಹತ್ರ ನಮ್ಮ ಥರ ಕುತ್ಕೊಬೋದು. ಬಂದಿಲ್ಲ ಆದರೆ ಅವರ ಜೀವನ ಏನಾಗುತ್ತೆ ಅಂದ್ಬಿಟ್ಟು ದೇವರು ಅವ್ರ ಕಣ್ಣು ಮುಂದೆ ತೋರಿಸ್ತಾರೆ. ಅವರು ನೋಡಿರ್ತಾರೆ, ಮುಚ್ಕೊಂಡು ನೋಡಿರ್ತಾರೆ. ಅಷ್ಟೊಂದು ಮೋಸಕ್ಕೆ ಅವ್ರು ಹೇಳಿದ್ರು. ಅಪೊಸ್ತಲರು 21 ಈ
ಇಲ್ಲಿ ನೋಡ್ತೀರಿ ಪೌಲನಿಗೆ ಯಾವ ಥರ ಒಂದು ಸಂದರ್ಭ ಬರ್ತಂದ್ರೆ 21ರಲ್ಲಿ ನಾವು ನೋಡಿದ್ರೆ ಯೂದಾಯ ಜನಗಳು ಪೌಲನನ್ನು ಸಭೆಯಲ್ಲಿ ಕೊಲ್ಲುವಷ್ಟು ಕೆಳಮಟ್ಟಕ್ಕೆ ಇಳಿದ್ರು. ಯಾಕೆ? ಪೌಲನು ಏನ್ ಮಾಡ್ತಾರೆ, ಸಭೆಯಲ್ಲಿ ಅನ್ಯ ಜನಗಳನ್ನ ಕರ್ಕೊಂಡು ಬರ್ತಾರೆ. ಅನ್ಯ ಜನಗಳಂದ್ರೆ ಯಾರು? ಹೋದವರೆ ನಾವು ಕಲ್ತೀವಿ. ಅನ್ಯ ಜನಗಳಂದ್ರೆ ಯಾರು? ಯಾವ ತರ ಜನಗಳು? ದೇವರ ಗೊತ್ತಿಲ್ದಿರಂತವರು. ಈಗ ನಾವು ಹೇಳ್ತೀರ ಕೀಳ್ ಜಾತಿ ಮೇಲ್ ಜಾತಿ ಜನಗಳನ್ನ ಅಂತ ಹೇಳ್ತೀರ, ನೋಡಿರ್ತೀರಲ್ಲ ನಾವು. ಅಂತ ಜನಗಳನ್ನ ಸಭೆಯಲ್ಲಿ ಕರ್ಕೊಂಡ್ಬಂದು ನಿಲ್ಲುವಷ್ಟು ಮಟ್ಟಕ್ಕೆ ಅಂದ್ರೆ ಪೌಲರು ಅಷ್ಟು ಧೈರ್ಯವುಳ್ಳವಾಗಿ ಮನುಷ್ಯನಾಗಿ ಅಲ್ಲಿ ಬಂದರು. ಅರ್ಥ ಆಯ್ತಾ? ಅದಿಲ್ದಿರ ಇನ್ನೊಂದು ವಿಷಯ ನಡೀತಿದೆ. ಅನ್ಯ ಜನಗಳನ್ನ ಕರ್ಕೊಂಡ್ಬಂದವ್ರದ್ದು ಒಂದು ವಿಷಯ ಅಂದ್ರೆ, ಇನ್ನೊಂದು ಯೇಸು ಬಗ್ಗೆ ಹೇಳ್ತಾ ಇದ್ರು ಸಭೆಯಲ್ಲಿ. ಅವಾಗೆಲ್ಲ ಯೇಸು ಶಿಷ್ಯಗಳು ಮಾತ್ರ ದೇವರಾಗಿ ಕಾಣ್ತಾ ಇದ್ರು, ಬೇರೆಯವ್ರಿಗೆ ಯಾವ ಥರ ಕಾಣ್ತಾ ಇದ್ರು? ಅವರು ಒಂದು ಸಾಧಾರಣ ಒಂದು ಮನುಷ್ಯನಾಗಿ ಕಾಣ್ತಾ ಇದ್ರು. ಆ ಥರ ದೇವರ ವಿಷಯನ ಸಭೆಯಲ್ಲಿ ಕರ್ಕೊಂಡೋಗಿ ಮಾತಾಡೋಷ್ಟು ಮಟ್ಟಿಗೆ ಪೌಲರು ಧೈರ್ಯವುಳ್ಳ ಮನುಷ್ಯನಾಗಿದ್ರು. ಕಾರಣ ಏನು? ಕಾರಣ? ಅವರಿಗೆ ಪವಿತ್ರಾತ್ಮ ಬಲ ಸಿಕ್ಕಿದ್ರಿಂದ ಅವರು ಅಷ್ಟೊಂದು ಬಲಶಾಲಿ ಆಗಿದ್ರು. ಅಪೊಸ್ತಲರು 23:10-11 ಓದಿ. ಜಗಳವು ಬಹಳವಾದಾಗ ಅವರು ಪೌಲನನ್ನು ಎಳೆದಾಡಿ ಚೂರು ಚೂರು ಮಾಡರೆಂದು ಸಹಸ್ರಾಧಿಪತಿಯು ಭಯಪಟ್ಟು ಸಿಪಾಯಿಗಳಿಗೆ, ನೀವು ಹೋಗಿ ಅವರ ಮಧ್ಯದಿಂದ ಅವನನ್ನು ಬಲವಂತವಾಗಿ ಹಿಡಿದು ಕೋಟೆಯೊಳಗೆ ತರಬೇಕೆಂದು ಆಜ್ಞೆ ಕೊಟ್ಟನು. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಹೇಳಬೇಕಾಗಬಹುದು ಅಂದನು. ಆಮೇನ್. ಇಲ್ಲಿ ನೋಡಿದ್ವಿ ನಾವು ಈ ತರ ದೇವರ ಬಗ್ಗೆ ಯೇಸು ಬಗ್ಗೆ ಹೇಳ್ತಾ ಇರುವಾಗ ಈಗ ಯಾವ ತರ ಘಟನೆ ನಡೀತಿದೆ ಅಂದ್ರೆ, ಸೈನಿಕರಿಗೆ ಹೇಳಿ ಆ ರಾಜನ ಮುಂದೆ ಎಳ್ಕೊಂಬಂದು ನಿಲ್ಲಿಸ್ತಾರೆ. ಆ ರಾಜನಂತ ಎಳ್ಸ್ಕೊಂಬಂದು ನಿಲ್ಲಿಸಿದ್ರೆ ಆ ಕಾಲದಲ್ಲಿ ಯಾವ ತರ ಇತ್ತಂದ್ರೆ ದಂಡನೆಗಳು ತುಂಡು ತುಂಡಾಗಿ ಕತ್ಸಾಕ್ಬಿಡ್ತಾರೆ. ದೇವರಿಗೆ ದೋಷಣೆ ಮಾಡಿದ್ರೆ, ದೇವರ ಬಗ್ಗೆ ಇವಾಗ ಒಂದು ಮನುಷ್ಯನ ದೇವರನ್ನು ಹೇಳಿದ್ರೆ ಸುಳ್ಳಿ ಬಿಡ್ತಾ ಇದ್ದಿಲ್ಲ ಆ ಕಾಲದಲ್ಲಿ. ಅಂಥವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ತುಂಡು ತುಂಡಾಗಿ ಕತ್ಸ್ತಾ ಇದ್ರು. ಈ ವಿಷಯನ ಯಾರಿಗೆ ಗೊತ್ತು? ಪೌಲು ಗೊತ್ತು. ಆದ್ರೂ ಪೌಲು ಧೈರ್ಯದಿಂದ ಹೋಗ್ತಾರೆ. ಪೌಲು ಗೊತ್ತಿದ್ರು ಧೈರ್ಯದಿಂದ ಹೋಗ್ತಾರೆ. ಆ ಧೈರ್ಯದಿಂದ ಹೋದಾಗ ದೇವದೂತರು ಹೇಳ್ತಾರೆ, ನಿಮ್ಗೆ ಭಯ ಬೀಳ್ಬೇಡ, ನಾನಿದ್ದೀನಿ. ಪೌಲು ಹೇಳ್ತಾರೆ, ದೇವರಿದ್ದಾರೆ. ದೇವದೂತರು ಬಂದ್ರೆ ಇಲ್ಲಿ ಧೈರ್ಯ ಕೊಡ್ತಾರೆ. ಯಾರಿಗೆ? ಪೌಲಿಗೆ. ಅರ್ಥ ಆಯ್ತರ? ನಾವೇನು ಅರ್ಥ ಮಾಡ್ಕೋಬೇಕು ಇದರಿಂದ? ಏನು ನಮ್ಗೆ ಅರ್ಥ ಆಗುತ್ತೆ? ಇನ್ನೊಂದು ಸಂತೋಷ ವಿಷಯ ಅಂದ್ರೆ, ಈ ಜಾಗದಲ್ಲಿ ಯಾರು ಬೋಧನೆ ಮಾಡಿದ್ರು? ಫಸ್ಟ್ ಯೇಸು ಸ್ವಾಮಿ ಬೋಧನೆ ಮಾಡಿದ್ರು. ಪೌಲನಿಗೆ ಒಂದು ಆಸೆ ಹೇಳಿದ್ರೆ ರೋಮ್ ರಾಜ್ಯದಲ್ಲಿ ದೇವರ ವಾಕ್ಯ ಸಾರಬೇಕು, ದೇವರ ಬಗ್ಗೆ ಹೇಳಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು. ಆದ್ರೆ ಭಯನೂ ಇತ್ತು ಅವ್ರಿಗೆ. ಯಾಕಂದ್ರೆ ಪೌಲ್ ಅದೇ ತರ ಇದ್ರು. ಶಿಷ್ಯರುಗಳನ್ನೆಲ್ಲ ಸೆರೆಮನೆಲ್ಲ ಹಾಕೋದು, ದಂಡನೆ ಮಾಡೋದು ಈ ತರ ಇತ್ತು. ಎಲ್ಲ ಕತ್ಸಾಗದ್ರಿಂದ ಮರಣ ದಂಡನೆಗೆ ಗುರಿಪಡಿಸ್ತಾ ಇದ್ರು ಪೌಲ್ ಆ ಕಾಲದಲ್ಲಿ. ಯೇಸು ಬಗ್ಗೆ ತಿಳಿದೇ ಇರೋವಾಗ ಪೌಲ್ ಗೊತ್ತು, ನಾನು ಯೇಸು ಬಗ್ಗೆ ಹೇಳಿದ್ರೆ ನನಗೆ ಈ ಒಂದು ದಂಡನೆ ಇಲ್ಲಿ ಬರುತ್ತೆ ಅಂತ ಗೊತ್ತು. ಆದ್ರೂ ಒಂದು ಧೈರ್ಯ. ಎಲ್ಲಿಂದ ಆ ಧೈರ್ಯ ಬಂತು? ಪವಿತ್ರಾತ್ಮನ ಮುಖಾಂತರ ಆ ಧೈರ್ಯ ಬಂತು. ದೇವದೂತರುಗಳು ಮಾತಾಡಿದಾಗ ಆ ಧೈರ್ಯ ಅವ್ರಿಗೆ ಬಂತು. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಏನು ಅರ್ಥ ಮಾಡ್ಕೊಬೇಕು, ಏನು ತಿಳ್ಕೊಬೇಕು ನಾವು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಏನು ತಿಳ್ಕೊಂತೀರ ನೀವು? ಹೋಗುವಂತರ ನಾವು ಧೈರ್ಯವಾಗಿ ಬೋಧನೆ ಮಾಡಬೇಕು. ಪವಿತ್ರಾತ್ಮ ದಾರಿ ನಡೆಸ್ತಾರೆ. ನಮ್ಮನ್ನು ದಾರಿ ನಡೆಸೋರು ಪವಿತ್ರಾತ್ಮನಿದ್ದಾರೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ತೀವಿ. ನಾವು ಭಯ ಬೀಳ್ಬಾರ್ದು ಎಲ್ಲಿ ಹೋದ್ರೂ ಅಷ್ಟೇ. ಈ ಥರ ನಡೆದಿರೋ ವಿಷಯ ಪೌಲ್ ಗೊತ್ತು, ಈಗ ನಡೆದಿರೋ ವಿಷಯ ನಮಗೂ ಗೊತ್ತು. ನಾವು ಏನಾಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದು. ಇಷ್ಟು ದಿವಸ ಆಯಿತು ನಮ್ಮ ಒಂದು ಈ ಇವಾಂಜಲಿಸಮ್ ಅಂದರೆ ದೇವರ ಹತ್ರ ಜನಗಳನ್ನ ಕರೆಯೋದು. ಯಾವುದು ನಮಗೆ ತಡೆಯಾಗಿದೆ, ಯಾವುದು ನಮಗೆ ಭಯವಾಗಿದೆ, ಏನು ವಿಷಯ ನಮ್ಗೆ ತಡೀತಾ ಇದೆ ಅನ್ನೋದನ್ನು ನಾವು ಆಲೋಚನೆ ನಮ್ಮಲ್ಲಿ ಮಾಡ್ಕೊಬೇಕು. ಇಲ್ಲ ನಮ್ಮ ಕೆಲಸಗಳ, ಇಲ್ಲ ನಮ್ಮ ಭಯನ, ತೊಂದರೆಗಳ ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿ ನಾವೇ ಸೃಷ್ಟಿ ಮಾಡ್ಕೊಬೇಕು. ಆಗಲೇ ನಮಗೆ ಗೊತ್ತಾಗೋದು ನಾನು ಎಲ್ಲಿದ್ದೀನಿ,
ಯಾವ ಸ್ಥಾನದಲ್ಲಿದ್ದೀನಿ, ಯಾವ ಜಾಗದಲ್ಲಿ ನಾನು ಇದ್ದೀನಿ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ಇನ್ನೊಂದು ಅರ್ಥ ಮಾಡ್ಕೊಬೇಕು ನಾವು, ಪೌಲ್ನ ಸಿಂಹದ ಗೂಳಿಯಲ್ಲಿ ಹಾಕಿದ್ರೆ ದೇವರ ಬಗ್ಗೆ ಹೇಳಕ್ಕೆ ಧೈರ್ಯವಾಗಿತ್ತು. ಅಷ್ಟೊಂದು ಧೈರ್ಯ ಅವರಲ್ಲಿ ಸೃಷ್ಟಿಯಾಗಿತ್ತು. ಯಾಕೆ ಸೃಷ್ಟಿಯಾಗಿತ್ತು? ಪವಿತ್ರಾತ್ಮನ ಅವರು ಅರ್ಥ ಮಾಡಿಕೊಂಡು, ನಾವುಗಳು ಕೂಡ ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಂಡಾಗ ನಾವು ಅನೇಕ ವಿಷಯದಲ್ಲಿ, ಅನೇಕ ಕೆಲಸಗಳಲ್ಲಿ, ಅನೇಕ ಕಾರ್ಯಗಳಲ್ಲಿ ನಾವು ಧೈರ್ಯಶಾಲಿಗಳಾಗಿ ನಾವು ಮುಂದೆ ಹೋಗಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆ ಹೇಗೆ, ಪೌಲನಿಗೆ ಹೇಗೆ ದೇವದೂತರು ಎನ್ಕರೇಜ್ ಮಾಡಿದ್ರು, ಅದೇ ಥರ ನಮಗೆ ದೇವರು ಎನ್ಕರೇಜ್ ಮಾಡ್ತಾರ ಮಾಡಲ್ವಾ? ದೇವದೂತರು ಮಾಡಲ್ವಾ? ಖಂಡಿತ ಮಾಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು, ಈ ಧೈರ್ಯ ಹೆಂಗೆ ಇಲ್ಲಿಂದ ಬಂತಂದ್ರೆ ಗೊತ್ತಾಯ್ತು ನಮಗೆ. ಎಲ್ಲಿಂದ ಬಂತು ಈ ಧೈರ್ಯ? ಅದೇ ಥರ ಯುವದಾಯಿಗಳು ಆದ್ರೂ ಯುವದಾಯಿಗಳು ಏನು ಮಾಡ್ತಾರೆ, ಹೇಗಾದ್ರೂ ಮಾಡಿ ಇವ್ರನ್ನ ಕೊಡಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು. ಆಸೆ ಇಲ್ಲ, ಅದು ಕೋಪ. ನಮ್ಗೆ ವಿರೋಧವಾಗಿ ಮಾಡ್ತಾರಲ್ಲ, ಒಂದು ಸಾಧಾರಣ ಮನುಷ್ಯನ ದೇವರು ಅಂಟು ಹೊಡೆಸ್ತಾರಲ್ಲ ಅಂದ್ಬಿಟ್ಟು ಆ ಥರ ಕೋಪ ಇತ್ತು. ನಂತರ ಅವರು ಯೆರೂಸಲೇಮ್ ಗವರ್ನರ್ ಫಿಲಿಕ್ಸ್ ಮುಂದೆ ಹಾಜರುಪಡಿಸಲು ಸಿಸಿಲಿಯಕ್ಕೆ ಹೆಚ್ಚಾದ ಸೈನ್ಯದೊಂದಿಗೆ ಕಳಿಸಿದರು. ಹೆಂಗೆ ಕಳಿಸಿದ್ರು? ಪೌಲ್ನ ಎರಡು ಸೈನಿಕರನ್ನ ಹೆಂಗೆ ಇಟ್ಕೊಂಡು ಕರ್ಕೊಂಡೋದ್ರ? ಈಗ ನೋಡಿರ್ತೀರ ದೊಡ್ಡ ದೊಡ್ಡ ಕೊಲೆಗಾರಗಳನ್ನ ಹೆಂಗೆ ಕಟ್ಟಾಕ್ತಾರೆ, ನೋಡಿರ್ತೀರ? ಪಿಕ್ಚರ್ಗಳೆಲ್ಲ ನೋಡಿರ್ತೀರ ನೀವು, ಸಿನಿಮಾಗಳಲ್ವಾ? ನಿಮಗೆ ಕಟ್ಟಾಕಿರ್ತಾರೆ, ಹಿಂದ್ಗಡೆ 4-5 ಜನ ಗಂಡುಗಳು ಇಟ್ಕೊಂಡು. ಆ ಥರನೇ ಸಿಸೇರಿಯಾಕ್ಕೆ ಯಾವ ಥರ ಕರ್ಕೊಂಡು ಹೋಗ್ತಾರೆ ಪೌಲ್ನ? ಅನೇಕ ಸೈನ್ಯಗಳೊಂದೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾವು ನೋಡಿದ್ರೆ ಅಪೊಸ್ತಲರು 9 ಅಧ್ಯಾಯದಲ್ಲಿ ಓದಿದಾಗ ಇಲ್ಲಿ ಒಂದು ವಿಷಯ ನಡೀತದೆ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಆಮೇಲೆ ಇಲ್ಲಿ ಈ ವಾಕ್ಯ ಎಲ್ಲಿ ನೆರವೇರುತ್ತೆ? ಪೌಲನ ಬಗ್ಗೆ ಎಲ್ಲಿ ಹೇಳಿದ್ದಾರೆ? 9ರಲ್ಲಿ ಹೇಳಿದ್ದಾರೆ. ಯಾರ ಹತ್ರ ಹೇಳಿದ್ದಾರೆ? ಅನಾನಿಯಾಗೆ ಹೇಳ್ಬಿಟ್ಟು, ನೀನು ಹೋಗು, ಅವನಿಗೆ ದೇವರ ವಾಕ್ಯ ಬೋಧನೆ ಮಾಡು, ಪೌಲನಿಗೆ ದೇವರ ವಾಕ್ಯ ಬೋಧನೆ ಮಾಡು. ಒಂದು ದಿನ ಆ ಮನುಷ್ಯನ ನಾನು ಉಪಯೋಗ ಮಾಡ್ಕೊತೀನಿ. ಯಾವ ಥರ, ಎಲ್ಲಿ, ಯಾರಿಗೆ? ಇಸ್ರೇಲ್ ಮಕ್ಕಳಿಗೆ, ಯೂದಾಯ ಜನಗಳಿಗೆ, ರಾಜ್ಯರಿಗೆ, ಅನೇಕ ಜನಗಳಿಗೆ ನನಗೆ ಸಾಕ್ಷಿಯಾಗಿ ಜೀವನ ಮಾಡ್ತಾರೆ ಅಂದ್ಬಿಟ್ಟು ಯೇಸು ಸ್ವಾಮಿ ಹೇಳಿದ ವಾಕ್ಯ ಇಲ್ಲಿ ನೆರವೇರುತ್ತೆ. ಗೊತ್ತಾಯ್ತಾ ಈಗ ನಿಮಗೆ? ಯೇಸು ಸ್ವಾಮಿ ಅವತ್ತು ಹೇಳಿದ್ರು, ಈ ಮನುಷ್ಯ ಇಲ್ಲಿ ನಿಲ್ಲಿಸ್ತೀನಿ ನಾನು. ಆ ಒಂದು ವಾಕ್ಯ ಅಲ್ಲಿ ನೆರವೇರುತ್ತೆ. ಎಷ್ಟೊಂದು ಅದ್ಭುತ ಅಲ್ಲ ಇದು? ಎಷ್ಟೊಂದು ವಿಚಿತ್ರ ಅಲ್ವಾ ಅದು? ಎಷ್ಟೊಂದು ಸಂತೋಷಗಳ ವಿಷಯಗಳು ಅಲ್ವಾ? ದೇವರು ಹೇಳಿದ್ದು ನೆರವೇರುತ್ತೆ. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಈ ಒಂದು ಅಪಾಯ ಸಮಯದಲ್ಲಿ ರಾಜರಿಗೆ, ಇಸ್ರೇಲ್ ಜನರಿಗೆ ಯೇಸುವಿನ ಬಗ್ಗೆ ಧೈರ್ಯವಾಗಿ ಹೇಳಿದರು. ಇಲ್ಲಿ ಯೇಸು ಬಗ್ಗೆ ಧೈರ್ಯವಾಗಿ ದೂತರು ಇಲ್ಲಿ ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು 21ರಲ್ಲಿ. ಆಮೇಲೆ ಏನಾಗುತ್ತೆ ಇಲ್ಲಿ? ಯಾರಿಗೆ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ಗೊತ್ತಾ? ಇವರು ಪೌಲರು ಎಂಥ ಜನರಿಗೆ ಹೇಳ್ತಾ ಇದ್ದಾರೆ? ಅನ್ಯ ಜನರಿಗೆ ಮತ್ತೆ ಅರಸರವರಿಗೆ. ದೇವರನ್ನು ಅರಿಯದೇ ಇರುವಂಥವರು, ದೇವರ ಅರ್ಥ ಅವ್ರಿಗೆ ದೇವರ ಬಗ್ಗೆ ಗೊತ್ತು, ಅದು ಯೇಸುವನ್ನು ಅರಿಯರಂಥ ಜನಗಳ ಮಧ್ಯೆ ಯಾರು? ಯೂದಾಯರು, ಮಹಾಯಾಜಕರು, ಮಹಾರಾಜರು, ಇಂಥ ಜನಗಳ ಮಧ್ಯೆ ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಪ್ರಶಂಸೆ ಮಾಡ್ತಾರೆ, ಇಲ್ಲದೆ ಮೆಕ್ಕದೊಮ್ಮೆ ಮಾಡ್ತಾರೆ, ನಿಲ್ಲಿಸ್ತಾರೆ, ಧೈರ್ಯವಾಗಿ ಹೇಳ್ತಾರೆ. ಇದು ಒಂದು ಸಂದರ್ಭ ಪೌಲನಿಗೆ. ಓಕೆ, ನಮ್ಗೆ ಈ ಥರ ಸಂದರ್ಭಗಳು ಸಿಕ್ಕುತ್ತಾ ಸಿಕ್ಕಲ್ವಾ? ನಾವೇನು ಮಾಡ್ತೀರಿ? ಏನು ಕೊಡೋಗ್ತೀರಿ? ಪವಿತ್ರಾತ್ಮನ ನಾವು ಅರ್ತಿಲ್ಲ ಅಂದರೆ ನಾವು ಪವಿತ್ರಾತ್ಮನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡ್ತೀವಿ? ಪವಿತ್ರಾತ್ಮನ ಅರ್ಥ ಮಾಡ್ಕೊಳ್ಳೋದಂದ್ರೆ ಏನು? ನಾವು ರಕ್ಷಣೆ ಹೊಂದಿದ್ದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆವಾಗ ನಾವು ಮತ್ತೊಬ್ಬರನ್ನು ರಕ್ಷಣೆ ಮಾಡೋದಕ್ಕೆ ಮುಂದೆ ಹೋಗ್ತೇವೆ. ಅವಾಗ ಪವಿತ್ರಾತ್ಮ ನಮಗೆ ಆ ಅರಿವನ್ನು ಕೊಡ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಓಕೆ, ಅಪೊಸ್ತಲರು 24:10-15 ಬಂದಿದೆ. ನೀನು ಅನೇಕ ವರ್ಷಗಳಿಂದ ಈ ದೇಶದ ಜನರಿಗೆ ನ್ಯಾಯಾಧಿಪತಿಯಾಗಿರುತ್ತಿ ಎಂದು ತಿಳಿದು ನಾನು ಧೈರ್ಯವಾಗಿ ಪ್ರತಿವಾದ ಮಾಡುತ್ತೇನೆ. ನಾನು ದೇವಾರಾಧನೆ ಮಾಡುವುದಕ್ಕೆ ಯೆರೂಸಲೇಮಿಗೆ ಹೋಗಿ 12 ದಿವಸ ಮಾತ್ರವಾಯಿತೆಂದು ನೀನು ತಿಳಿಯಕೊಳ್ಳಬಹುದು. ಅಲ್ಲಿ ದೇವಾಲಯದಲ್ಲಾಗಲಿ ಸಭಾಮಂದಿರಗಳಲ್ಲಾಗಲಿ
ಪಟ್ಟಣದಲ್ಲಾಗಲಿ ನಾನು ಯಾರ ಸಂಗಡವಾದರೂ ವಾದಿಸುವುದನ್ನು ಇಲ್ಲವೇ ಜನರ ಗುಂಪು ಕೂಡಿಸುವುದನ್ನು ಇವರು ಕಾಣಲಿಲ್ಲ. ಇದಲ್ಲದೆ ಇವರು ಈಗ ನನ್ನ ಮೇಲೆ ಹೊರಿಸುವ ತಪ್ಪುಗಳನ್ನು ನಿಜವೆಂದು ನಿನಗೆ ತೋರಿಸಲಾರರು. ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಅದೇನೆಂದರೆ ಇವರು ಸಷಂಡ ಮತವೆಂದು ಹೇಳುವ ಮಾರ್ಗಾನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದೇನೆ. ಧರ್ಮಶಾಸ್ತ್ರಕ್ಕನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ನಂಬುತ್ತೇನೆ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆಗೊಳ್ಳುವವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಆಮೇನ್. ಇಲ್ಲಿ ಪೌಲ್ ಏನು ಮಾಡ್ತಾರೆ, ಮೊದಲು ಅವ್ರನ್ನ ಸಮರ್ಥಿಸಿಕೊಳಿಸ್ತಾರೆ. ಯಾವ ಥರ? ನಾನು ನಿರ್ದೋಷಿಯಾಗಿದ್ದೀನಿ, ನಾನು ದೇವರ ಬಗ್ಗೆ ಹೇಳುವ ಒಂದು ನೀತಿ ಮನುಷ್ಯನಾಗಿದೆ ಅಂತ ಅವ್ರನ್ನ ಫಸ್ಟ್ ಅವರು ಪ್ರಿಪೇರ್ ಮಾಡ್ಕೊತಾರೆ. ಅಂದರೆ ಅವ್ರನ್ನ ಫಸ್ಟ್ ಅನ್ವಯ ಮಾಡ್ಕೊತಾರೆ, ನಾನು ಹೇಗೆ ಅಂದ್ಬಿಟ್ಟು. ಆಮೇಲೆ ಅವ್ರು ಏನು ಮಾಡ್ತಾರೆ, ದೇವರ ಬಗ್ಗೆ ಹೇಳೋದಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾರೆ. ಯಾವ ಥರ ಬರ್ತಾರೆ? ಯಾರೇ ದೇವರ ವಾಕ್ಯ ಕೇಳಿರೋದ್ರೂ ಪರವಾಗಿಲ್ಲ, ನಾನು ದೇವರ ವಾಕ್ಯ ಹೇಳ್ತೀನಿ. ಯಾರೇ ದೇವರ ವಿಷಯ ಕೇಳಿರೋದ್ರೂ ಪರವಾಗಿಲ್ಲ, ನಾನು ದೇವರ ವಿಷಯನ ಸಾಕ್ತೀನಿ. ಈ ಥರ ಒಂದು ತೀರ್ಮಾನ ಮಾಡ್ಕೊಂಡ್ರು. ಯಾವಾಗ ಆ ಥರ ತೀರ್ಮಾನ ಮಾಡ್ಕೊಂಡ್ರು ಅವರು? ಯಾವಾಗ ನಾನು ನೀತಿ ಉಳ್ಳ ಮನುಷ್ಯನು, ಪವಿತ್ರಾತ್ಮವನ್ನು ಹೊಂದಿದಂಥ ಮನುಷ್ಯನು, ಯೇಸುವಿನ ಪ್ರಿಯನು ಆಗಿರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಂಡ ಮೇಲೆ ಅವರು ದೇವರ ಬಗ್ಗೆ ಸಾರುವುದಕ್ಕೆ, ಯೇಸುವಿನ ಬಗ್ಗೆ ಸಾರುವುದಕ್ಕೆ ಅವ್ರಿಗೆ ಧೈರ್ಯ ಅಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಇಷ್ಟಪಡ್ಬೇಕು. ನಮ್ಮನ್ನ ಅಲ್ಲಿ ಗುರುತಿಸ್ಕೊಬೇಕು, ನನ್ನ ಗುರುತಿಸ್ಕೊಬೇಕು. ಅಂದರೆ ನೀವು ಗುರುತಿಸ್ಕೊಬೇಕು, ನಾನು ಹೇಗಿದ್ದೀನಿ ಅಂದ್ಬಿಟ್ಟು. ಇಲ್ಲಿ ನಾನೇ ದಾರಿ ಮಾರ್ಗವಾಗಿದ್ದೀನಿ. ಮಾರ್ಗನ ಒಂದು ಮಾತಿಲ್ಲಿ ಬಂತು. ಅಂದರೆ ಏನು? ಯೇಸುವನ್ನು ಅನುಸರಿಸುವವರನ್ನು ಯೂದಾಯಿ ಧರ್ಮದಲ್ಲಿ ಮಾರ್ಗ ಎಂದು ಕರೆಯುತ್ತಾರೆ. ಯಾರೆಲ್ಲ ಯೇಸುವನ್ನು ಅನುಸರಿಸ್ತಾರೋ ಅವ್ರನ್ನ ಮಾರ್ಗ ಅಂದ್ಬಿಟ್ಟು ಇಲ್ಲೇ ಪ್ರಚಾರವಾಗುತ್ತೆ. ಸಿಸಿಕೆ ಅಂದರೆ ಏನು? ಸಿಸಿಕೆ ಅಂದರೆ ಏನು? ಕನ್ನಡ ತುಂಬ ಇದರಾಗಿದೆಯಾ? ಸಿಸಿಕೆ ಅಂದರೆ ಏನು? ಟೀಚ್ ಮಾಡೋದು. ಈ ಸಿಸಿಕೆ ಅನ್ನೋದು ಕ್ರಿಸ್ತರು ಮೊದಲಾಗಿ ಕ್ರಿಸ್ತನ ಜನಪ್ರಿಯ ಅನುಯಾಯಿಗಳು ಇಲ್ಲಿ ಗುರುತಾರೆ. ನೀವೆಲ್ಲ ಏನು ಕ್ರಿಶ್ಚಿಯನ್ಸ್ತಾರೆ, ಶಿಷ್ಯರು, ನೀವೇ ದಾರಿ. ಏನಕ್ಕೆ ದಾರಿ? ನೀವು ಅರ್ಥ ಮಾಡ್ಕೊಂಡಿದ್ರಿ, ನೀವೇ ದಾರಿ. ದಾರಿನೇ ಡೊಂಟಂಕಾಗಿದ್ರೆ ಏನಾಗುತ್ತೆ? ಅಲ್ಲ ಕೊಲ್ಲ ಇದ್ರೆ ಏನಾಗುತ್ತೆ? ದಾರಿನೇ ಇಲ್ಲ ಅಂದ್ರೆ ಏನಾಗುತ್ತೆ? ಈಗ ನೋಡಿರ್ತೀರಲ್ಲ ನೀವು, ಅಲ್ಲಿಗಳ ಕಡೆ ಎಲ್ಲ 2 ಕಡೆ ಹುಲ್ಲು ಬೆಳೆದಿರುತ್ತೆ, ಸಣ್ಣಲ್ಲಿ ದಾರಿ ಇರುತ್ತೆ. ಸ್ವಲ್ಪ ದಿವಸ ಬಿಟ್ಟು ಹೋದ್ರೆ ಆ ದಾರಿನೇ ಮುಚ್ಕೊಂಡ್ಬಿಟ್ಟಿರುತ್ತೆ. ವಿಚಾರಿಸ್ತಾ ಇಲ್ವಾ? ಕಾರಣ ಏನು? ಯಾರು ನಡೆದಾಡಿಲ್ಲ ಅಂದ್ರೆ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮ ನಡೆದಾಡಿಲ್ಲ. ನಡೆದಾ ಇದ್ರೆ ಏನಾಗುತ್ತೆ? ಅದು ದಾರಿಯಾಗಿ ಯಾವಾಗ ಕಾಣ್ತಾ ಇರುತ್ತೆ. ಅದನ್ನ ನಾವು ಆಲೋಚನೆ ಮಾಡೋದು ತುಂಬಾ ಮುಖ್ಯವಾದ ಒಂದು ವಿಷಯ. ನಮ್ಗೆ ಈಗ ಹೇಗಿದೆ? ನಾನು ಸುರಕ್ಷಿತವಾಗಿದ್ದೀನಿ, ನಾನು ಚೆನ್ನಾಗಿ. ನಿಮ್ಮನ್ನ ಏನನ್ನ ಕೇಳಿದ್ರೆ ಏನಂತಾರೆ? ಹೆಂಗಿದ್ರೆ ಹವಾರಿಗಳು ಅಂದ್ರೆ ಏನಂತಾರೆ? ಚೆನ್ನಾಗಿದೆ. ಮನಸ್ಸಲ್ಲಿ ಹೆಂಗಿದೆ? ಹೆಂಗಿರುತ್ತೆ ಮನಸ್ಸಲ್ಲಿ ಒಂಥರ ನೋವಿರುತ್ತೆ, ಫೀಲಿಂಗ್ಸ್ ಇರುತ್ತೆ, ಕೋಪ ಇರುತ್ತೆ, ಟೆನ್ಷನ್ ಇರುತ್ತೆ, ಎಲ್ಲಾನು ಇರುತ್ತೆ. ಹೇಗಿದ್ದೀರ ಬರೋಣ? ಚೆನ್ನಾಗಿದೆ ಅಂತೀರ ಅನ್ನಲ್ವ? ನಾವು ನಮ್ಮ ಜೀವನ ಹೇಗಿದೆ ಅನ್ನೋದೆಲ್ಲ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಷಯ. ಯೇಸು ನಮಗೆ ಕೇಳಿದ್ರೆ, ಯಾರನ್ನ ಕೇಳಿದ್ರೆ ಹೇಳ್ತೀನಿ ಬ್ರೋ. ಒಂಥರ ಹಳೇ ಥರ ಇಲ್ಲ, ಇದು ಹಳೇ ಥರ ಇದೆ, ಹೊಸ ಥರ ಇದೆಯಾ? ಯೇಸು ಬಗ್ಗೆ ಯಾರ ಹತ್ರ ಹೇಳಿದ್ರೆ ಅಂತ ಕೇಳಿದ್ರೆ, ನೆನ್ನೆ ಯೋಚನೆ ಮಾಡಿದ್ರೆ ಅಂತ ಕೇಳಿದ್ರೆ ಏನಂತೀರ ನೀವು? ಅದನ್ನ ಕೇಳಿದ್ರೆ ಹೇಳ್ತೀನಿ ಬ್ರೋ, ಕೇಳಿದ್ರೆ ಹೇಳಲ್ಲ ಉಂಟು. ಆ ಥರ ಒಂದು ಹೃದಯಗಳನ್ನ ನಾವು ಬದಲಾಯಿಸ್ಕೊಳ್ಳೋದು ಉಂಟು. ಕಾಲಕ್ಕೆ ಆ ಥರ ಆಗೋದು. ಕೆಲಸ ನಮಗೆ ಬೇಜಾರಾಗುತ್ತಲ್ಲ, ನಾನು ಯೋಚನೆ ಮಾಡ್ತೀನಿ, ಈಗ ನಮಗೆ ನೀವು ಹೇಳಿ ಥರ ಒಂಥರ ನಮ್ಮ ದೇವ್ರ ಮುಂದೆ ಏನಕ್ಕೂ ಪ್ರಯೋಜನ ಇಲ್ಲ. ಈ ಸ್ವಭಾವವನ್ನು ಬದಲಾಯಿಸುತ್ತಾ ಒಂಥರ ಏಡಿ ಥರ ಇರೋ ಸ್ವಭಾವ ನನ್ನ ಹತ್ರ ಏಡಿ ಥರ ಸ್ವಭಾವ ಇರುತ್ತೆ. ಈ ಸ್ವಭಾವ ಇಟ್ಕೊಂಡ್ರೆ ನನ್ನ ಬದಲಾವಣೆ ಆಗುತ್ತೆ. ನನ್ನ ಜೀವನ ಚಾನ್ಸೇ ಇಲ್ಲ, ಬದಲಾಗಕ್ಕೆ ಚಾನ್ಸೇ ಇಲ್ಲ. ಏನು ಮಾಡಬೇಕು?
ಇಲ್ಲಿ ಪೌಲ್ ನಂತರ ಇದ್ದಿಲ್ಲ, ಭಯಂಕರವಾದ ತುಂಡ ಕತ್ಸಾಕೋ ಅಷ್ಟು ಮಟ್ಟಿಗೆ ಇಡೀತಾರೆ ಜನಗಳು. ಅಂದರೆ ಯೂದಾಯಿಗಳು ರಾಜರು ಆ ಟೈಮಲ್ಲಿ ಒಂದು ಈ ಥರ ದೇವರ ಘೋಷಣೆ ಮಾಡ್ತಾರೆ. ಆ ಥರ ಗೊತ್ತಿದ್ರು ಪೌಲು ಏನು ಮಾಡಿದ್ರು? ಧೈರ್ಯವಾಗಿದ್ರು. ಕಾರಣ ಏನು? ಪವಿತ್ರಾತ್ಮ ಭಕ್ತರಾಗಿದ್ರು. ಈ ಥರ ಭಾವನೆ ನಮ್ಮಲ್ಲಿ ಇತ್ತಂದ್ರೆ ನಾವೇನಾಗ್ತೀವಿ ಅಂದ್ರೆ ದೊಡ್ಡವರು ನೋಡಲ್ಲ, ಚಿಕ್ಕವರು ನೋಡಲ್ಲ, ಮಕ್ಕಳು ನೋಡಲ್ಲ, ದೇವ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಹೇಳ್ತೀರಾ ಇಲ್ಲ? ಹೇಳೋದಿಲ್ವಾ? ಮಕ್ಕಳ ಹತ್ರ ದೇವ್ರ ಬಗ್ಗೆ ದೇವ್ರದ ಸ್ಟೋರಿ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹೆಂಗೆ ಹೇಳ್ತೀವಿ? ಬೈಬಲ್ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಹೇಳುತ್ತಲ್ಲ. ದೇವರು ಮೋಸ ಮುಖಾಂತರ ಸಮುದ್ರ 2 ಭಾಗ ಮಾಡಿದ್ರು, ಸಮುದ್ರದ ಮೇಲೆ ನಡ್ಕೊಂಡ್ಬಂದ್ರು. ಈ ಥರ ಎಲ್ಲ ಮಾಡ್ತೀರಾ ಇಲ್ವಾ? ನಾವು ಮಕ್ಕಳಿಗೆ ಹೇಳೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಹುಟ್ಟುತ್ತೆ. ಅದೇ ವಯಸ್ಸಾದವ್ರಿಗೆ ಏನಂತೀವಿ? ಧೈರ್ಯ ಕೊಡ್ತೀವಿ. ಯಾವ ಥರ ಧೈರ್ಯ ಕೊಡ್ತೀವಿ? ಭಯ ಬೀಳ್ಬೇಡಿ. ವಯಸ್ಸಾದವ್ರಿಗೆ ಏನು ಇಂಪಾರ್ಟೆಂಟು? ಒಂದು ಮನಸ್ಸು, ಎರಡನೇದು ದೇಹದ ಪ್ರಕಾರ ಅವ್ರಿಗೆ ನೋವುಗಳಿರುತ್ತೆ. ಏನಾಗಲ್ಲ, ದೇವರಿದ್ದಾರೆ, ನಿಮ್ಮ ಕಾಲವ ದೇವ್ರು ಕಾಪಾಡ್ತಾರೆ, ಈ ಥರ ಹೇಳ್ಕೊಂಡು ಹೋಗ್ತೀವಿ. ಅದೇ ವಯಸ್ಸಾದವ್ರಿಗೆ ಏನಂತೀವಿ? ನಮ್ಮಂಥ ಯುವಕರಲ್ಲ, ನಮ್ಮ ಜಾಗದಲ್ಲಿ ಇರೋರು. ಶಿವಕುಮಾರ್ ಯುವಕರ ನಾವೆಲ್ಲ ಹೇಳ್ತೀವಿ. ಅವರವರ ಗುಣ ನಡತೆಗಳ ಪ್ರಕಾರ ನಾವು ಯೇಸು ಬಗ್ಗೆ ಹೇಳ್ಕೊಡಲ್ವಾ? ನೀವು ಹೇಳಲ್ವಾ? ಪವಿತ್ರಾತ್ಮ ಭರಿತ ಆಗಿರಲ್ವ? ನೀವು ಆಗಿದ್ದೀರ. ಯಾವಾಗ ಪವಿತ್ರಾತ್ಮ ಭರಿತರಾಗಿ ನಾವು ಜೀವನ ಮಾಡಿದಾಗ ಇದೆಲ್ಲ ಹೇಳೋಕ್ಕೆ ಸಾಧ್ಯ. ಇಲ್ಲಿ ನಾವು ನೋಡ್ತೀವಿ, ಪೌಲನು ಯೇಸುವಿಗೆ ಒಂದು ಸೇವಕನಾಗಿ ಕೆಲಸ ಮಾಡೋಕ್ಕೆ ಇಳಿತಾರೆ, ತನ್ನನ್ನು ತಗ್ಗಿಸ್ಕೊಳ್ತಾರೆ. ಇವತ್ತು ನಾವು ಹೇಗಿದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಯಾರ ಮಧ್ಯೆ ಹೇಳ್ತಾರೆ? ಸಾಧಾರಣ ಅವ್ರ ಮಧ್ಯದಲ್ಲಿ ಅವರು ದೇವರ ವಾಕ್ಯ ಹೇಳ್ತಾ ಇರೋದು ನೇಣುಗಂಬಕ್ಕೆ ಹಾಕುವಂಥ ಜನಗಳ ಮಧ್ಯೆ, ಕಡೆ ಪಯಣದ ಮಧ್ಯೆ ದೇವರ ವಾಕ್ಯನ ಸಾರೋದಕ್ಕೆ ಒಂದು ಧೈರ್ಯಶಾಲಿಯಾಗಿ ಇರೋದನ್ನ ನಾವು ಮಾಡ್ತೀವಿ. ಇಲ್ಲಿ ಧೈರ್ಯವಾಗಿ ಹೇಳ್ತಾ ಇರ್ತಾರೆ. ಅವರು ಕೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಪಶ್ಚಾತ್ತಾಪ ಪಟ್ಟಿಲ್ಲ. ರಾಜ್ಯದಲ್ಲಿ ಅವರಲ್ಲಿ ದುಃಖ ಪಟ್ಟಿಲ್ಲ ಅಂತ ಕೇಳ್ಕೊಂತಾರೆ. ಆ ಥರ ಒಂದು ಸಮಯದಲ್ಲಿ ಇದಾದ್ರು. ಈ ರಾಜ ಸುಮಾರು 2 ವರ್ಷ ಕಾಲ ಪೌಲನನ್ನು ಸೆರೆಮನೆಯಲ್ಲಿ ಹಾಕ್ತಾನೆ. ಕಾರಣ ಏನು ಗೊತ್ತಾ? ಪೌಲ್ ಎಷ್ಟು ವರ್ಷ ಇರ್ತಾರೆ ಈ ಸೆರೆಮನೆಯಲ್ಲಿ? 2 ವರ್ಷದ ಕಾಲ ಇರ್ತಾರೆ. ಈ ರಾಜನಿಗೆ ಹೇಳಿದ್ರೆ ಪೌಲಿನಿಂದ ಏನಾದ್ರು ಸಿಕ್ಕುತ್ತಾ, ಏನು ದುಡ್ಡು ಸಿಕ್ಕುತ್ತಾ ಅನ್ನೋದಕ್ಕೋಸ್ಕರ ಇಟ್ಟಿರ್ತಾನೆ ಸೆರೆಮನೆಯಲ್ಲಿ ಪವಿತ್ರ ದೇವ್ರ ಬಗ್ಗೆ ಹೇಳ್ಕೊಡ್ತಾನೆ. ಬಟ್ ಅವನ್ನ ಇಟ್ಟಿಲ್ಲ, ಮುಂದಿನ ಏನಾದ್ರೂ ಸಿಕ್ಕುತ್ತಾ ಅಂತ ಯೋಚನೆ ಮಾಡ್ಕೊಂಡು ಇರ್ತಾನೆ. ಆದರೆ ಪೌಲಿನಿಗೆ ಅದು ಮುಖ್ಯ ಆಗಿಲ್ಲ. ಇಲ್ಲಿ ಪೌಲಿನಿಗೆ ಸಂದರ್ಭಗಳು ಸಿಕ್ಕಿದಾಗ ದೇವರ ವಾಕ್ಯ ಸಾಗಬೇಕು ಅನ್ನೋ ಒಂದು ಮನೋಭಾವನೆ, ಗುಣ ಅವರಲ್ಲಿ ಇತ್ತು ಅನ್ನೋದನ್ನ ನಾವಿಲ್ಲಿ ಕೇಳ್ತೀವಿ. ಆಮೇಲೆ ಏನಾಗ್ತಾನೆ? ಟ್ರಾನ್ಸ್ಫರ್ ಆಗ್ಬಿಡ್ತಾನೆ ಫೀಲಿಂಗ್ಸ್ ಮಾಡಿ. ನೋಡ್ತಾನೆ 2 ವರ್ಷ ಇವನ್ ಬಗ್ಗಲ್ಲ ಅಂದ್ಬಿಟ್ಟು ಅವ್ನು ಬಿಟ್ಬಿಟ್ಟು ತನ್ನ ಪಾಟಿಗೆ ಅವ್ನು ಹೋಗ್ತಾ ಇರ್ತಾನೆ. ಅಂದ್ರೆ ಆ ರಾಜನ ಗುಣ ಸ್ವಭಾವ ಎಲ್ಲ ಏನ್ರ ಮೇಲೆ ಬಿದ್ದಿತ್ತು? ಅವಲಂಬೆ ಆಗಿತ್ತು, ಅನ್ನದ ಮೇಲೆ. ಆಮೇಲೆ ಇನ್ನೊಬ್ಬ ರಾಜ ಯಾರು ಬರ್ತಾರೆ? ಫೆಸ್ಟಿಸ್ ರಾಜ ಅವ್ರು ಬರ್ತಾರೆ. ಅವ್ರ ಮುಂದೆ ಇನ್ನೂ ಧೈರ್ಯ ಆಗ್ಬಿಡುತ್ತೆ ಪೌಲ್ಗೆ. ಸಾಧಾರಣ ಒಂದು ರಾಜ ಬಂದು ಧೈರ್ಯವಾಗಿ ಮಾತಾಡಿದಾಗ ಇನ್ನೊಂದು ರಾಜ ಬಂದಾಗ ಏನಾಗುತ್ತೆ? ನೀನೇನು ದೊಡ್ಡ ವಿಷಯ ಪೌಲ್ ಏನು ಬಿಡೋದು, ಅಲ್ಲೂ ದೇವರ ವಾಕ್ಯ ಹೇಳೋದಕ್ಕೆ ಧೈರ್ಯ ಪಡ್ತಾರೆ. ಅವಾಗ ಏನು ಮಾಡ್ತಾರೆ ಫೆಸ್ಟಿಸ್ ರಾಜನವರು? ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಾಗಿರೋ ಕಾಣುತ್ತೆ. ಈ ಮನುಷ್ಯ ಏನು ಮಾಡ್ತಾರೆ? ಈಗ ನನ್ನಿಂದ ಯಪ್ಪ ಬಗ್ಗಲ್ಲಪ್ಪ, ದೊಡ್ಡ ರಾಜನ ಹತ್ರ ಕಳ್ಸೋಣ. ಯಾರು? ಅಗ್ರಪ್ಪ, ಗೊತ್ತಲ್ಲ ಯಾರ ರಾಜ ಅವರು? ಅವರು ಆಕ್ಚುಲಿ ಸ್ವಲ್ಪ ಸ್ಟ್ರಿಕ್ಟ್. ಆ ರಾಜ ಹತ್ರ ಇವನ್ನ ಕಳಿಸ್ಬಿಡಿ, ನಮ್ಮ ಕೈಯಲ್ಲಿ ಆಗಲ್ಲ, ಇವನು ದೇವ್ರ ವಿಷಯದಲ್ಲಿ ಯಪ್ಪ ತುಂಬ ಬಲವಾಗಿದ್ದಾರೆ, ಇವ್ರನ್ನ ಏನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ. ಅಗ್ರಪ್ಪ ರಾಜ ಹತ್ರ ಕಳಿಸ್ತಾರೆ. ಅವ್ರ ಹತ್ರ ಬಂದಾಗ ಏನಾಗುತ್ತೆ? 26:9-12 ನಜರೇತಿಯ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೆನು. ಯೆರೂಸಲೇಮಿನಲ್ಲಿ ಹಾಗೆಯೇ ನಡೆಸಿದೆನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣವಾದ ತೀರ್ಪಾದ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ಎಲ್ಲ ಸಭಾಮಂದಿರಗಳಲ್ಲಿಯೂ ನಾನು ಅನೇಕಾವರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನಾಡಿಸುವುದಕ್ಕೆ ಪ್ರಯತ್ನಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶವುಳ್ಳವನಾಗಿ ಪರಪಟ್ಟಣಗಳ ತನಕ ಅವರನ್ನು ಹಿಂಸೆಪಡಿಸಿದೆನು. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು
ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ ಆಮೇಲೆ ಆಮೇಲೆ ಇಲ್ಲಿ ನಾವು ನೋಡ್ತೀವಿ, ನಾವು ಕೂಡ ನೋಡ್ತೀವಿ ಕೆಲವು ಸರಿ ನಾವು ಕೆಲವೊಂದು ಕೇಸ್ಗಳಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ. ಜಮೀನು ಕೇಸು ಇಲ್ಲ ಕೊಲೆ ಕೇಸು ಯಾವ ಥರ ಕೇಸ್ಗಳಲ್ಲಿ ಏನೋ ಒಂದು ತೊಂದರೆ ಸಿಕ್ಕಾಕೊಂತೀವಿ. ಅಲ್ಲಿ ನ್ಯಾಯ ತಿರಿಲಿಲ್ಲ ಅಂದರೆ ನಾವೇನು ಮಾಡ್ತಾರೆ ಇಲ್ಲಾಂದರೆ ಈಗಿನ ಪ್ರಕಾರ ಗೌರ್ಮೆಂಟ್ ಪ್ರಕಾರ ಅವ್ರನ್ನ ಇಲ್ಲಿಂದ ನ್ಯಾಯಾಲಯಕ್ಕೆ ಇದು ಮಾಡ್ತಾರೆ. ಚಿಕ್ಕ ಕೋರ್ಟಲ್ಲಿ ಆಗಿರೋದ್ರೆ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಈ ಥರನೇ ಇಲ್ಲಿ ಆಗೋದು. ಪೌಲ್ನ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಿದ್ರು ಅವ್ರು ಬರ್ತಾ ಇಲ್ಲ. ಅವರು ದೇವ್ರ ಬಗ್ಗೆ ಹೇಳ್ಕೊಳ್ತಾನೆ ಇರ್ತಾರೆ, ಧೈರ್ಯವಾಗಿರ್ತಾರೆ. ಅದಕ್ಕೇನು ಮಾಡ್ತಾರೆ, ಅವ್ರನ್ನ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ವಿಷಯಗಳು ಕೇಳ್ತಾನೆ 12 ಪ್ರಕಾರ ಓದಿದಾಗ ಇದೆಲ್ಲ ನ್ಯಾಯ ಸತ್ಯದ ಪ್ರಕಾರ ಮಾತಾಡ್ತಾ ಇರ್ತಾರೆ ಇಲ್ಲಿ ಪೌಲ್. ಅದು ಆ ರಾಜನಿಗೆ ಯಪ್ಪ ಇದು ಕನ್ಫ್ಯೂಸ್ ಆಗುತ್ತೆ, ನಮ್ಗೆ ಇದು ಸರಿ ಮಾಡೋಕ್ಕಾಗ್ತಾ ಇಲ್ಲ, ಇವ್ರನ್ನ ಎಲ್ಲಿ ಕಳಿಸ್ಬೇಕು, ಅಗ್ರಪ್ಪ ರಾಜನ ಹತ್ರ ಕಳಿಸ್ತಾರೆ. ಅವರು ದೊಡ್ಡವರು, ಇವಾಗ ಚಿಕ್ಕ ಕೋಟೆಯಿಂದ ದೊಡ್ಡ ಕೋಟೆ ಕರ್ಕೊಂಡು ಹೋಗ್ತಾರೆ. ಸಾಧಾರಣ ಕರ್ಕೊಂಡು ಹೋಗ್ತಾ ಇಲ್ಲ, ಇಬ್ಬರನ್ನ ಮೂವರನ್ನ ಇಟ್ಕೊಂಡು ಕರ್ಕೊಂಡು. ಅವರು ಒಳ್ಳೆ ದೊಡ್ಡ ಥರ ಈ ಜೈಲು ಜೀಪ್ಗಳು ನೋಡಿರ್ತಾರೆ, ದೊಡ್ಡ ದೊಡ್ಡ ಜೀಪ್ಗಳು, ಒಬ್ಬನಿಗೆ 10 ಪೊಲೀಸ್ 20 ಪೊಲೀಸ್ ಆ ಥರ ಇವೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಜಾಗ ಹೋಗ್ತಾರೆ. ಅಲ್ಲಿ ಬಂದಾಗ ಏನು ನಡೀತಿದೆ ಅಂತ ನೋಡೋಣ. 26, 19, 32 26ರಲ್ಲಿ 19ರಿಂದ 32. ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆ ತಿರುಗಿಕೊಳ್ಳಬೇಕೆಂದು ಮನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಈ ಕಾರಣದಿಂದ ಯೆಹೂದ್ಯರು ದೇವಾಲಯಗಳಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲವನಾಗಿ ಎದ್ದು ಯೆಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವನಾಗಿರುವವನು ಎಂಬುದೇ. ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ಫೆಸ್ತನು ಮಹಾಶಬ್ದದಿಂದ, ಪೌಲನೇ, ನೀನು ಮರುಳಾಗಿದ್ದಿ, ನೀನು ಬಹಳವಾಗಿ ಮಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರುಳುಗೊಳಿಸುತ್ತದೆ ಎಂದು ಹೇಳಿದನು. ಅದಕ್ಕೆ ಪೌಲನು, ಶ್ರೀಮಾನ್ ಮಹಾಫೆಸ್ತನೇ, ನಾನು ಮರುಳಾಗಿಲ್ಲ, ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಮಾತುಗಳನ್ನಾಡುತ್ತೇನೆ. ಅಗ್ರಿಪ್ಪ ರಾಜನು ಈ ಸಂಗತಿಗಳನ್ನು ತಿಳಿಸಿದವನು, ಅವನ ಮುಂದೆ ಧೈರ್ಯವಾಗಿ ಮಾತನಾಡುತ್ತೇನೆ. ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯಾದದ್ದಲ್ಲವೆಂದು ನಂಬಿದ್ದೇನೆ, ಯಾಕೆಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ. ಅಗ್ರಿಪ್ಪ ರಾಜನೇ, ಪ್ರವಾದಿಗಳಲ್ಲಿ ನಿನಗೆ ನಂಬಿಕೆಯುಂಟೋ? ಉಂಟೆಂದು ಬಲ್ಲೆನು ಅಂದನು. ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳಲು ಪೌಲನು, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರಿಗೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ಆಮೇಲೆ ರಾಜನು, ದೇಶಾಧಿಪತಿಯು ಬೆರ್ನಕೆಯು ಅವರ ಸಂಗಡ ಕೂತಿರುವುದನ್ನು ಎದ್ದು ಆಚೆಗೆ ಹೋಗಿ, ಆ ಮನುಷ್ಯನು ಮರಣದಂಡೆಯನ್ನಾಗಲಿ ಬೇಡಿಗಳಾಗಲಿ ಆಧಾರವಾದುದೆಂದು ಮಾಡುವನಲ್ಲ ಎಂಬುದಾಗಿ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಅಗ್ರಿಪ್ಪನು ಫೆಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿ ಎದುರನ್ನು ಹೇಳಿಕೊಳ್ಳುತ್ತೇನೆಂದು ಹೇಳದೆ ಹೋಗಿದ್ದರೆ ಅವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು. ಆಮೇಲೆ ಇಲ್ಲಿ ನೋಡ್ತೀವಿ ನಾವು ಪೌಲ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಅವ್ರ ಬುದ್ಧಿ ಬಿಡ್ತಾ ಇಲ್ಲ. ನ್ಯಾಯನೇ ಹೇಳ್ತಿದ್ರೆ, ಈ ಥರ ನನ್ನ ಜೀವನ ಹೀಗಿತ್ತು, ಅದನ್ನು ಅವ್ರನ್ನ ಪ್ರಶಂಸೆ ಪಡಿಸ್ಕೊಳ್ತಾನೆ. ನಾನು ಈ ಥರ ಬದುಕಿಬಾರ್ದವನು, ಈಗ ದೇವರ ಮುಂದೆ ನಾನು ಈ ಥರ ಇದ್ದೀನಿ. ಉದಾಹರಣೆಗೆ ನಿಮಗೆಲ್ಲ ಗೊತ್ತು, ಒಸಾಮಾ ಬಿನ್ ಲಾಡೆನ್ ಗೊತ್ತಾ? ಅವನು ಯಾರು? ಪೆಂಟಗಾನ್ ಬಿಲ್ಡಿಂಗ್ನ ಕ್ರಾಶ್ ಮಾಡಿದ. ಅವನು ಎಷ್ಟು ಪ್ರಸಿದ್ಧಿ ಅಲ್ವಾ? ಎಲ್ಲರಿಗೂ ಗೊತ್ತವನು ತುಂಬ ದೊಡ್ಡ ಕಳ್ಳ ಆತ. ಇಲ್ಲಿ ಪೌಲ್ ಕೂಡ ನೋಡಕ್ ಹೋದ್ರೆ ಯೂದಾಯದಲ್ಲಿ ಎಲ್ಲರಿಗೂ ಪ್ರಚಾರ ಆಗ್ತಿದ್ದಾರೆ, ಇವರು ಯೇಸುವಿನ ಶಿಷ್ಯರು. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ಅವ್ರನ್ನ, ಚಿಕ್ಕ ಕೋಟೆಯಿಂದ ದೊಡ್ಡ ಕೋಟೆ ಎಲ್ಲಿ ಕರ್ಕೊಂಡು ಹೋದ್ರೆ ಅವರು ಅದೇ ಥರ ಇದ್ರು. ಯೇಸು ಬಗ್ಗೆ ಹೇಳುವವರೇ ಹಾಗೆ ಆಗ್ಬಿಟ್ಟಿದ್ರು ಅವರು. ಆ ಥರ ಒಂದು ಜನಗಳಿಗೆ ಈ ಹಬ್ಬ ಬದಲಾಗಲ್ಲ.
ಅನ್ನೋವರೆಗೂ ಆಗ್ಬಿಡ್ತಾರೆ. ಕಡೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅಗ್ರಪ ರಾಜ ಅವ್ರ ಕೆಳಗಡೆ ಕರ್ಕೊಂತಾರೆ. ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಮಾಡ್ತಾರೆ? ಏನಪ್ಪ ಸ್ವಾಮಿ, ಕಡೆಗೆ ನೀನು ನನ್ನೇ ಶಿಷ್ಯನಾಗ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಎಷ್ಟೊಂದು ಅದ್ಭುತ ಅಲ್ಲ ಇಲ್ಲಿ. ಅವ್ರು ಹೇಗೆ ನೋಡಿ, ಅಗ್ರಪ ರಾಜ ಮುಂದೆ ನಿಲ್ಲಿಸಿದಾಗ ಒಂದು ರಾಜನ ಶಿಷ್ಯನಾಗ ಟ್ರೈ ಮಾಡಿಸ್ತಾರೆ. ಇಲ್ಲಿ ಪೌಲ್ ಭಯ ಬಿಟ್ರ? ಚಾನ್ಸಸ್ಸೇ ಇಲ್ಲ ಅಲ್ವಾ? ಕೇಳ್ತಾರೆ, ನಾನು ಶಿಕ್ಷಣ ಯೋಚನೆ ಮಾಡಿದ್ರೆ ಟ್ರೈ ಮಾಡ್ತೀನಿ ಅಂತ ಕೇಳ್ತಾರೆ. ಅವಾಗ ಏನು ಅಂತಾರೆ? 26 ಒಂದೇ ವಾಕ್ಯ, 29 ಒಂದೇ ಓದಿದ್ದು, 26, 29 ಒಂದೇ ಓದಿ. ಪೌಲನು ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರಿಗೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ಎಷ್ಟು ಅದ್ಭುತ ನೋಡಿ, ಜಾತಿ ಎಷ್ಟೊಂದು ಧೈರ್ಯ ನೋಡಿ. ನಾವು ಕೂಡ ಎಷ್ಟೋ ಜಾಗದಲ್ಲಿ ಮದುವೆಗಳು ಹೋಗ್ತೀವಿ, ಟೀ ಅಂಗಡಿ ಹತ್ರ ಹೋಗ್ತೀವಿ, ಕೆಲವು ಫಂಕ್ಷನ್ಸ್ಗೆ ಹೋಗ್ತೀವಿ, ಎಲ್ಲೆಲ್ಲ ನೆನೆಸ್ಕೊತೀವಿ. ನಾವು ನೆನೆಸ್ಕೊತೀರ ಈ ಥರ ಇಲ್ಲಿರೋರೆಲ್ಲ ದೇವ್ರ ಜನ ಆಗಬೇಕು, ಎಲ್ಲ ಬದಲಾಗಬೇಕು. ಇವತ್ತೇ ನೆನೆಸ್ತೀರ. ನೀವು ಪೌಲ್ ಜಾಗದಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? 2 ವರ್ಷ ಜೈಲಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ನಾವು ಹೋಯ್ತದೆ ಮಂಜು ಅಂತಾರೆ ಜೀವನನೇ ಹೋಯ್ತು ಅಂತ ಹೇಳ್ತಾರೆ. ನಿಮ್ಮ ಬಗ್ಗೆ ಯಾರನ್ನ ದೂರ ಅಂತಂದ್ರೆ ನೀವು ಏನು ಮಾಡ್ತಾ ಇದ್ದೀರಿ? ಮತ್ತೆ ನೀವು ಧೈರ್ಯವಾಗಿ ಸತ್ಯವಾದ ಹೇಳೋಕ್ಕಾಗುತ್ತಾ? ಇಷ್ಟು ಧೈರ್ಯ ಇದೆ ನಮ್ಮ ಹತ್ರ. ಕೆಲಸದ ಮೇಲೆ, ಫ್ರೆಂಡ್ಸ್ ಹತ್ರ, ಫಂಕ್ಷನ್ಗಳಲ್ಲಿ, ಸ್ವಂತದವ್ರ ಹತ್ರ, ಕಾಲೇಜುಗಳಲ್ಲಿ, ಯಾವ ಜಾಗದಲ್ಲಿ ಅಷ್ಟೇ ಇಷ್ಟೊಂದು ಧೈರ್ಯ ನಾವು ಹೇಳೋಕ್ಕಾಗುತ್ತಾ? ಆಗುತ್ತಾ? ಯಾವ್ದು ನಿಮ್ಮನ್ನ ದಾರಿ ನಡೆಸುತ್ತೆ? ಯಾವ ವಿಷಯ? ಭಯನ? ಧೈರ್ಯ? ಯಾವ ವಿಷಯ ನಿಮ್ಮನ್ನು ದಾರಿ ನಡೆಸುತ್ತೆ? ನಿಮ್ಮನ್ನ ನಮ್ಮನ್ನ ಧೈರ್ಯ. ಕರೆಕ್ಟಾ? ಕೆಲವೊಂದು ಸರಿ ಬಹುಶಃ ಕೆಲವು ಅನುಭವಗಳು ಭಯಪಡಿಸ್ತದೆ. ಕೆಲವು ವಿಷಯಗಳು ನಮ್ಗೆ ಇವಾಂಜಲಿಸಂ ಮಾಡಿದಾಗ ಯಾರೋ ಒಬ್ರು ಬೈದಿದ್ರೆ ಅದು ಯೋಚನೆ ಬಂದಾಗ ಏನು ಮಾಡ್ತೀವಿ? ಮಾಡಕ್ಕೆ ಹೋಗ್ಬಿಟ್ಬಿಡ್ತೀವಿ. ಬಿಡ್ತೀರ ಬಿಡಲ್ವಾ? ಇದು ಪೌಲ್ ನೋಡ್ರಿ, ಎಲ್ಲಿ ಕರ್ಕೊಂಡೋದ್ರು ಹೆಂಗಿದ್ರು ಅವರು, ಎಲ್ಲೇ ಕರ್ಕೊಂಡೋಗಿ ನೀನು ಯಾರ ಹತ್ರ ನಿಲ್ಲಿಸ್ತೀನಿ, ನಾನು ಹಿಂಗೆ ಹೇಳ್ತೀನಿ, ಇದೇ ಥರ ಸಾರ್ತೀನಿ, ಇದೇ ಥರ ಧೈರ್ಯವಾಗಿರ್ತೀನಿ. ಆದರೆ ಈ ಜಾಗದಲ್ಲಿ ನಾನು ಅರ್ಥ ಮಾಡ್ತೀನಿ, ಇದೆಲ್ಲ ಯಾರ ಸಹಾಯದಿಂದ ಮಾಡ್ತಾ ಇದ್ದಾರೆ, ಯಾರ ಸಹಾಯದಿಂದ ಮಾಡಿದ್ರು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ನಮಗೂ ಕೊಟ್ಟಿರುವಂಥ ಪವಿತ್ರಾತ್ಮನು ಅವ್ರಿಗೂ ಕೊಟ್ಟಿದ್ರು, ಅವ್ರಿಗೂ ಕೊಟ್ಟಿರುವಂಥ ಪವಿತ್ರಾತ್ಮನ ನಮಗೂ ಕೊಟ್ಟಿದ್ದಾರೆ. ಅವಾಗ ನಾವು ಯಾವ ವಿಷಯಕ್ಕೆ ಭಯ ಬಿಡ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮ್ಮಿಂದ ಆಗುತ್ತಾ? ಆಗುತ್ತಾ? ಖಂಡಿತ ಆಗುತ್ತೆ ನಮ್ಮಿಂದ ಕೂಡ. ಯಾಕಂದ್ರೆ ನಮ್ಮ ಹತ್ರ ಕೂಡ ಪವಿತ್ರಾತ್ಮನಲ್ಲಿ ಪೌಲನಿಗೆ ಕೊಟ್ಟಂತ ಪವಿತ್ರಾತ್ಮನೇ ನಮಗೂ ದೇವರು ಕೊಟ್ಟಿದ್ದಾರೆ. ನಮ್ಮಿಂದನೂ ಸಾಧ್ಯ. ನಾವೇನ್ ಮಾಡಬೇಕು? ಪ್ರಯತ್ನ ಪಡಬೇಕು, ಮುಂದೆ ಬರಬೇಕು. ಮುಂದೆ ಬಂದಾಗಲೇ ಕೆಲಸಗಳು ನಡೆಯೋದು. ಒಂದು ಮಗು ಎಕ್ಸಾಮ್ ಮಾಡಿದ್ರೆ ಪಾಸ್ ಆಗ್ಬಿಡುತ್ತಾ? ಬರೆದ್ರೇನೆ ಪಾಸ್ ಆಗೋದು, ಓದ್ರೇನೆ ಪಾಸ್ ಆಗೋದು, ತಿಳಿವಳಿಕೆ ಇದ್ರೇನೆ ಪಾಸ್ ಆಗೋದು. ಆ ಥರನೇ ನಮ್ಮ ಜೀವನದಲ್ಲಿ ನಾವು ದೇವರನ್ನ ಅರ್ಥ ಮಾಡ್ಕೊಂಡು ಪವಿತ್ರಾತ್ಮನ ಅರ್ಥ ಮಾಡ್ಕೊಂಡಾಗಲೇ ನಾವು ದೇವರ ಕೆಲಸ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಪೊಸ್ತಲರು 28:14-16 ಅಲ್ಲಿ ಕ್ರೈಸ್ತ ಸಹೋದರರು ಸಿಕ್ಕಿದರು. ಅವರು ನಮ್ಮನ್ನು ತಮ್ಮ ಬಳಿಯಲ್ಲಿ 7 ದಿವಸ ಇರಬೇಕೆಂದು ಬೇಡಿಕೊಂಡರು. ತರುವಾಯ ರೋಮಪುರಕ್ಕೆ ಬಂದೆವು. ಅಲ್ಲಿದ್ದ ಸಹೋದರರು ನಮ್ಮ ಸಮಾಚಾರವನ್ನು ಕೇಳಿದಾಗ ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಕೆಲವರು ಅಪ್ಪಿಪೇಟೆಯವರೆಗೂ, ಕೆಲವರು ವಿಚಿತ್ರವೆಂಬ ಸ್ಥಳದವರೆಗೂ ಬಂದರು. ಪೌಲನು ಅವರನ್ನು ನೋಡಿ ದೇವರ ಸ್ತೋತ್ರವನ್ನು ಮಾಡಿ ಧೈರ್ಯಗೊಂಡನು. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಗಳೊಂದಿಗೆ ಪ್ರತ್ಯೇಕವಾಗಿರಬೇಕೆಂಬ ಅಪ್ಪಣೆಯನ್ನು ಹೊಂದಿದನು ಅಂದರು. ಇಲ್ಲಿ ನಾವು ನೋಡ್ತೀವಿ, ಪೌಲನಿಗೆ ಪರೀಕ್ಷೆಗಳು ಬಂತು, ತೊಂದರೆಗಳು ಬಂತು, ಆದರೆ ದೇವರ ಪ್ರೋತ್ಸಾಹ ಯಾವಾಗಲೂ ಹೊರಗಿತ್ತು. ದೇವರ ಎನ್ಕರೇಜ್ ಯಾವಾಗಲೂ ಹೊರಗಿತ್ತು.
ನಮಗೂ ಆ ಥರ ಒಂದು ಸಂದರ್ಭಗಳು ಬಂದಾಗ ದೇವರ ಸಹಾಯ ನಮಗೆ ಯಾವಾಗಲೂ ಇರುತ್ತೆ. ಎಕ್ಸಾಂಪಲ್ ನೀವು ಎತ್ಕೊಳ್ಳಿ, ಯೇಸು ಸ್ವಾಮಿ ಶಿಲ್ಬೆ ಹೋಗೋಕ್ಕೆ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡೋದು, ಅಲ್ಲಿ ಯಾರಿಗೊಂದು ಸಹಾಯ ಮಾಡೋದು? ಈ ದೇವರಿಗೆ, ಯೇಸು ಸ್ವಾಮಿಗೆ ಈ ದೇವ್ರ ದೂತರು ಬಂದ್ ಮಾಡಿದ್ರು. ನಮಗೂ ಮಾಡಲ್ವಾ? ಖಂಡಿತ ದೇವರು ನಮ್ಮೆಲ್ಲರನ್ನ ಎನ್ಕರೇಜ್ ಮಾಡುವಂಥ ತಂದೆಯಾಗಿದ್ದಾರೆ, ಪ್ರೋತ್ಸಾಹ ನೀಡುವಂಥ ತಂದೆಯಾಗಿದ್ದಾರೆ, ಸಹಾಯ ಮಾಡುವಂಥ ತಂದೆಯಾಗಿದ್ದಾರೆ. ನಾವು ಆಲೋಚನೆ ಮಾಡೋದು ತುಂಬ ಮುಖ್ಯವಾದ ವಿಷಯ. ಅದೇ ಥರನೇ 28, 24, 22, 24 ಹೋಗ್ಬೋದು ಲಾಸ್ಟ್. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೇ ಹೋದರು. ಇಲ್ಲಿ ತುಂಬ ಜನ ನಂಬಿದ್ರು, ತುಂಬ ಜನ ನಂಬದೇ ಹೋದ್ರು. ಆದ್ರೂ ಪೌಲ್ ಏನು ಮಾಡಿದ್ರು? ಮುಖಾಮುಖಿಯಾಗಿ ದೇವರ ವಾಕ್ಯನ ಸಾಕೊಂಡೇ ಬಂದರು. ಯೇಸುವಿನ ಬರೆಗೆ ಮನವರಿಕೆ ಎಲ್ಲರಿಗೂ ಕೊಟ್ಕೊಂಡೇ ಬಂದರು. ಅರ್ಥ ಆಯ್ತಾ ಬ್ರದರ್ಸ್ ಸಿಸ್ಟರ್ಸ್? ನಾವು ಅರ್ಥ ಮಾಡ್ಕೊಂಡು ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು, ನಮ್ಮ ಈ ಆಲೋಚನೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ನಿಮ್ಮ ಗುರಿ ಯಾವುದು? ದೇವರ ಬಗ್ಗೆ ಯಾಕೆ ಸಾಕ್ತೇವೆ? ದೇವರ ಬಗ್ಗೆ ದೇವರನ್ನ ನಾವು ತಿಳ್ಕೊಂಡಿದ್ದೇವೆ. ಪವಿತ್ರ ಆತ್ಮ ನಮಗೆ ಬಲ ಕೊಟ್ಟಿದ್ದಾನೆ, ಪವಿತ್ರ ಆತ್ಮ ವರ ನಮಗೆ ಸಿಕ್ಕಿದೆ. ಆ ಪೌಲನ ಹೇಗೆ ದೇವರ ಬಗ್ಗೆ ಎಂಥ ಜನಗಳ ಮುಂದೆ ಮುಖಾಮುಖಿಯಾಗಿ ಮಾತಾಡಿದ್ರು, ಅದೇ ಥರ ಮಾತಾಡೋ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಐಸಾಯ ಪುಸ್ತಕದಲ್ಲಿ ಎಂಥವ್ರಿಗೆ ದೇವರ ವಾಕ್ಯ ಸಾರುತ್ತೆ ಅಂತ ದೇವರು ಹೇಳಿದರು. ಐಸಾಯ ಪುಸ್ತಕ ಅನ್ಯ ಜನಗಳಿಗೆ ದೇವರ ವಾಕ್ಯ ಸಾರಲ್ಪಡುವುದು ಅಂದ್ಬಿಟ್ಟು ಹೇಳಿದ್ದಾರೆ. ಅನ್ಯ ಜನಗಳಿಗೆ ಇಲ್ಲಿ ಪೌಲ್ ಅದೇ ಮಾಡ್ತಾ ಇದ್ದಾರೆ. ಯಾವ ಥರ ದೇವರು ಉಪಯೋಗ ಮಾಡ್ಕೊಂಡು ಒಂದು ದೇವರನ್ನ ವಿರೋಧಿಸಿದಂಥ ಮನುಷ್ಯನ, ದೇವ್ರ ಜನಗಳಿಗೆ ಶಿಕ್ಷೆ ಕೊಟ್ಟಂಥ ಮನುಷ್ಯರನ್ನ ದೇವರು ಇಲ್ಲಿ ಆರಿಸ್ಕೊಂಡು ಬೋಧನೆ ಮಾಡೋದಲ್ಲ, ಏಷಾಯ ಪುಸ್ತಕದಲ್ಲೇ ತೋರಿಸಿದ್ದಾರೆ. ಎಷ್ಟು ಅದ್ಭುತ ಅಲ್ಲ ದೇವರು. ನಮ್ಮನ್ನ ಕೂಡ ದೇವರು ಉಪಯೋಗ ಮಾಡ್ಕೊಂಡಿದ್ದಾರೆ ತಾನೆ. ನಾವು ಕೂಡ ದೇವರನ್ನ ಅರಿಯಿದ್ದೀರ, ಅಲ್ಲೆಲ್ಲೋ ಇದ್ರಿ, ನಮ್ಮನ್ನು ದೇವರು ಅರ್ಥ ಮಾಡ್ಕೊಂಡು ಕರ್ಕೊಂಡ್ಬಂದ್ರೆ ಇಲ್ವಾ? ಕರ್ಕೊಂಡ್ಬಂದಿದ್ದಾರೆ. ಬಟ್ ನಾವು ಅರ್ಥ ಮಾಡ್ಕೊಬೇಕು, ದೇವರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅಂದ್ಬಿಟ್ಟು. ಆಮೇಲೆ 28, 30, 31 ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆ ಮನೆಯಲ್ಲಿ 102 ವರ್ಷ ಇದ್ದು ತನ್ನ ಬಳಿಗೆ ಬರುವವರನ್ನು ಸೇರಿಸಿಕೊಂಡು ಯಾವುದೇ ಅಡ್ಡಿಯೂ ಇಲ್ಲದೆ ತಾನು ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧೀಕರಿಸುತ್ತಾ ಕರ್ತನಾದ ಯೇಸುವಿನ ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಿದ್ದನು. ಇಲ್ಲಿ ಪೌಲ್ ಬಂದು ಏನು ಮಾಡಿದ್ರು ಗೊತ್ತಾ? ಮನುಷ್ಯ ದೇವರ ಸಂಬಂಧನ ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪೌಲನ ಉದ್ದೇಶ ಮನುಷ್ಯನ ಮೆಚ್ಚಿಸುವಂಥ ವಿದ್ಯೆ ಆಗಿದ್ದಿಲ್ಲ, ಯಾರನ್ನ ಮೆಚ್ಚಿಸುವಂಥದ್ದು ಹೃದಯ ಆಗಿತ್ತು. ಪೌಲನ ದೇವರನ್ನು ಮೆಚ್ಚಿಸುವಂಥ ಹೃದಯ ಇಟ್ಟಿಕೊಂಡಿರೋದ್ರಿಂದ ಅವ್ರು ಏನು ಮಾಡಿದ್ರೆ 2 ವರ್ಷ ಕಾಲ ಎಲ್ಲಿಡ್ತಾರೆ? ಅವರೇ ಸಪ್ರೇಟ್ ಒಂದು ಬಾಡಿಗೆ ಮನೆ ತಗೊಂತಾರೆ. ಬಾಡಿಗೆ ಮನೆ ತಗೊಂಡು ಅವ್ರು ವಾಸ ಮಾಡೋದಕ್ಕಾ? ಇಲ್ಲ. ಅಲ್ಲಿ ಅನೇಕ ಜನಗಳು ಬರ್ತಾರೆ, ಅನ್ಯ ಜನಗಳು, ದೇವ್ರನ್ನ ಕೇಳಿದವರು, ದೇವ್ರನ್ನ ಬಗ್ಗೆ ತಿಳ್ಕೊಂಡಿದ್ದವರು, ಯಾವ ಥರ ಜನ ಇದ್ರು ಅವರೆಲ್ಲರಿಗೂ ದೇವ್ರ ಬಗ್ಗೆ ಹೇಳ್ಕೊಡ್ತಾರೆ. 2 ವರ್ಷ ಕಾಲ ಬಾಡಿಗೆ ಮನೆಗಳಲ್ಲಿ ನಿಂತ್ಕೊಂಡು. ಇಷ್ಟೊಂದು ಅದ್ಭುತ ನೋಡಿ. ಒಂದು ಸಾಧಾರಣ ಮನುಷ್ಯ, ದೇವರ ಮೇಲೆ ದೇವರಿಗೆ ವಿರೋಧವಾದಂಥ ಮನುಷ್ಯ ದೇವರು ಆರಿಸ್ಕೊಂಡು ಎಷ್ಟು ಅದ್ಭುತವಾಗಿ ಪವಿತ್ರಾತ್ಮ ಬಲದಿಂದ ದೇವರ ಬಗ್ಗೆ ಸಾರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ನೀವೀಗ ಏನು ಮಾಡಬೇಕು? ನಾನು ಈಗ ಏನು ಮಾಡಬೇಕು? ನಮ್ಮ ಮನೆ ಫ್ರೆಂಡ್ಸ್ಗಳು, ಇಲ್ಲ ನಮ್ಮ ಸ್ವಂತದವರು, ರಿಲೇಷನ್, ಯಾರೇ ಇದ್ದರೂ ದೇವ್ರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು. ಮುಖಾಮುಖಿಯಾಗಿ ದೇವ್ರ ಬಗ್ಗೆ ಹೇಳಬೇಕು. ದೇವ್ರ ಬಗ್ಗೆ ಹೇಳೋದು ಅಷ್ಟೊಂದು ಏನು ಚಿಕ್ಕ ವಿಷಯ ಅನ್ಕೊಂಬೇಡಿ. ಮನುಷ್ಯನಿಗೆ ಕಡೆದಾಗಿರೋದು ದೇವ್ರು ಒಂದೇ. ಏನಿಲ್ಲ, ಹಣ, ಆಸ್ತಿ, ಅಂತಸ್ತಿ ಏನಿಲ್ಲ. ದೇವರು ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿನ ಆ ಜನಗಳಿಗೆ ತೋರಿಸದೆ ಒಂದು ಮುಖ್ಯವಾದ ಉದ್ದೇಶ ನಮ್ಮ ಮನಸ್ಸಿಗೆ ಇರಬೇಕು. ನಾವು ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಎದ್ದೋಗ್ತೀವಿ, ಮಕ್ಕಳನ್ನ ಸಾಕ್ತೀವಿ, ಮಕ್ಕಳನ್ನ ಮದುವೆ ಮಾಡ್ತೀವಿ, ಅದೆಲ್ಲ ಇದೆ. ಆದರೆ ದೇವರ ವಾಕ್ಯ ಕಡೆಯವರೆಗೂ ನಮ್ಮ ಜೊತೆ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ದೇವರು ಯಾವಾಗೂ ನಮಗೆ
ಬಲವಾಗಿದ್ದಾರೆ ಅಂತ ಅರ್ಥ ಮಾಡುತ್ತೆ. ನಾವು ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ಮನೆಗಳಲ್ಲಿ ಮಾಡಿದಾಗ ಮತ್ತೊಂದು ಅನ್ಯ ಜನ ಒಂದು ಕುಟುಂಬನ ಕರ್ಕೊಂಡು ಜೊತೆ ಪ್ರಾರ್ಥನೆ ಮಾಡಿ ದೇವರ ಪ್ರೀತಿನ ಹಂಚ್ಕೊಳ್ಳಿ. ಎಲ್ಲಾದ್ರೂ ಹೋದ್ರು ಮಿನಿಸ್ಟ್ರಿ ಇದ್ದಾಗ ಇನ್ನೊಂದು ಮಿನಿಸ್ಟ್ರಿ ಏನು ಮಾಡೋಣ, ಈಗ ಸಪೋಸ್ ಬೈಟಿ ಅಂದರೆ ಬೈಟಿ ಬಿಟ್ಟು ಗೆದ್ದೆಲಿ ಅಂದರೆ ಆ ಕಡೆ ಅಲ್ಲಿ ಯಾರನ್ನ ಒಂದು ಶಿಷ್ಯ ಆ ಮನೆಗಳಲ್ಲಿ ಸೇರ್ಕೊಂಡು ಪ್ರಾರ್ಥನೆ ಮಾಡೋಣ ಪ್ರಯತ್ನ ಮಾಡಿ, ಇಲ್ಲಿ ಕೂಟ ಮಾಡೋಣ ಪ್ರಯತ್ನ ಮಾಡಿ. ಈ ಥರ ಭಾವನೆಗಳನ್ನ ನೀವು ಬೆಳೆಸ್ಕೊಳ್ಳಿ, ಈ ಥರ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳಿ. ಗೊತ್ತಾಯ್ತಾ? ಗುಲ್ಬರ್ಗ, ಕಿಡ್ನಿ ಮತ್ತು ಸಿಕ್ಕಿಂ ಈ ಸಭೆಗಳಿಗೆ ನಾಯಕರು ಬೇಕಂತ ಪ್ರಾರ್ಥನೆ ಮಾಡಿ, ಮೈಸೂರಿಗೆ ನಾಯಕರು ಬೇಕಂತ ಪ್ರಾರ್ಥನೆ ಮಾಡಿ. ಈ ಥರ ನಿಮ್ಮ ಭಾವನೆಗಳನ್ನ ಬದಲಾಯಿಸ್ಕೊಳ್ಳಿ. ದೇವರಿಗೋಸ್ಕರ ಜೀವನ ಮಾಡೋದನ್ನ ಚಿಕ್ಕದಾಗಿ ಬದಲಾಯಿಸ್ಕೊಂಡು ಹೋದ್ರೂ ನೀವು ಒಂದಿನ ಕಡೆಯದಾಗ ದೊಡ್ಡದಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಕರ್ನಾಟಕಗೋಸ್ಕರ ಪ್ರಾರ್ಥನೆ ಮಾಡಿ. 30-31 ಜಿಲ್ಲೆಗಳಿವೆ ಅಲ್ವರ? 31 ಆಗಿದೆ ಈಗ. ಇವುಗಳಿಗೋಸ್ಕರ ಅನೇಕ ನಾಯಕರು ಹೋಗಲಿ ಅಂತ ಪ್ರಾರ್ಥನೆ ಮಾಡಿ. ನಾವು ಹೋಗೋಕ್ಕಾಗಿರೋದು ಆ್ಯಕ್ಚುಲಿ ಬೇರೆಯವರು ಹೋಗ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ, ಸಿದ್ಧ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ. ಈ ಥರ ಸ್ವಭಾವನ ನಾವು ಬೆಳೆಸ್ಕೊಳ್ಳಿ. ಯಾಕಂದ್ರೆ ಪವಿತ್ರಾತ್ಮ ಬಲ ನಾವು ಹೊಂದಿದ್ದೇವೆ. ನಮ್ಮೆಲ್ಲರಿಗೂ ಪವಿತ್ರಾತ್ಮ ಬಲ ಇದೆ. ಈ ಬಲದಿಂದ ನಾವು ಅಟ್ಲೀಸ್ಟ್ ಈ ಥರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಪ್ರಾರ್ಥನೆ ಮಾಡೋಣ. ಹೇಗೆ ಪೌಲು ಧೈರ್ಯಶಾಲಿಯಾಗಿ ದೇವರ ವಾಕ್ಯ ಸಾರಿದ್ರು, ಅದೇ ಥರ ದೇವರ ವಾಕ್ಯ ಸಾರಿಲು ನಮಗೆ ಪವಿತ್ರಾತ್ಮ ವರ ನಮಗೆ ಸಿಕ್ಕಿದೆ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಾನು ನಿಮಗೆ ಕೆಲವು ವಚನಗಳನ್ನ ಹಂಚ್ಕೊಳ್ಳಕ್ಕೆ ಬಯಸ್ತೇನೆ ಈ ಸಮಯದಲ್ಲಿ. ಇಲ್ಲಿ ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಮತ್ತು ಆ ಸಮಾರ್ಯ ಒಂದು ಮಹಿಳೆಯ ನಡುವಿನ ಒಂದು ಸಂಭಾಷಣೆಯನ್ನು ನಾವಿಲ್ಲಿ ನೋಡ್ತೇವೆ. ಈ ಒಂದು ಮಹಿಳೆ, ಸಮಾರ್ಯದ ಮಹಿಳೆ ನೀರಡಿಕೆಯಾಗಿ ನೀರಿಗೋಸ್ಕರ ಇಲ್ಲಿ ಬಾವಿ ಹತ್ರ ಬರೋದನ್ನ ನೋಡ್ತೇವೆ. ಅಲ್ಲಿ ಏಸು ಕಾಣಿಸ್ಕೊತಾರೆ. ಏಸು ಕೂಡ ನನಗೆ ನೀರು ಕೊಡ್ತೀಯಾ ಅಂತ ಕೇಳ್ತಾರೆ. ಇಲ್ಲಿ ಏಸು 10ನೇ ವಚನದಲ್ಲಿ ಹೇಳ್ತಾರೆ, ಯೋಹಾನ 4ನೇ ಅಧ್ಯಾಯ 10ನೇ ವಚನ, ಅದಕ್ಕೆ ಏಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಯೇಸು ಕ್ರಿಸ್ತು ಜೀವಕರವಾದ ನೀರು ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನೇ ತಿರುಗಿ ಯೇಸು ಕ್ರಿಸ್ತು 13-14 ಹೇಳ್ತಾ ಇದ್ದಾರೆ. ಯೇಸು ಆಕೆಗೆ, ಈ ನೀರನ್ನು ಕುಡಿಯುವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಯೇಸು ಕ್ರಿಸ್ತು ಆ ಮಹಿಳೆಗೆ ಹೇಳ್ತಾವ್ರೆ, ನಾನು ಕೊಡುವಂತ ಒಂದು ನೀರು ಹೇಗಿರುತ್ತೆ ಅಂದ್ರೆ ಅವನಲ್ಲಿ ಉಕ್ಕುವ ಹೊರತೆಯನ್ನಾಗಿ ಮಾಡುವುದು, ಜೀವ ಬುಗ್ಗೆಯಾಗಿರುವುದು, ಅದು ನಿತ್ಯ ಜೀವವನ್ನು ಕೊಡುವುದು ಅಂತ ಯೇಸು ಕ್ರಿಸ್ತು ಆ ಮಹಿಳೆಗೆ ಹೇಳ್ತಾವ್ರೆ. ಅವಾಗ ಆ ಮಹಿಳೆ ಹೇಳ್ತಾಳೆ 15ನೇ ವಚನದಲ್ಲಿ, ಅಯ್ಯ, ನನಗೆ ಈ ನೀರನ್ನು ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದೂ ಇರುವುದಿಲ್ಲ ಅನ್ನೋದು. ವಚನ 25-26 ನೀವು ಗಮನಿಸಿದ್ರೆ, ಆ ಹೆಂಗಸು ಆತನಿಗೆ, ಮಸೀಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು. ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮಸೀಯನು ಎಂದು ಹೇಳಿದನು. ಇಲ್ಲಿ ನಾವು ಗಮನಿಸ್ಬೇಕಂದ್ರೆ ಬೈಬಲ್ ಅಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನ ರೊಟ್ಟಿಗೆ ಹೋಲಿಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತುವನ್ನ ಒಂದು ನೀರಿಗೆ, ಜೀವದ ಬುಗ್ಗೆಗೆ ಹೋಲಿಕೆ ಮಾಡಲಾಗುತ್ತದೆ. ಈ ಒಂದು ಆಹಾರ ಮತ್ತು ನೀರು ಮನುಷ್ಯನಿಗೆ ಎಷ್ಟು ಮುಖ್ಯ. ಆಹಾರ ಮತ್ತು ನೀರು ಇಲ್ಲದೆ ಮನುಷ್ಯ ಬದುಕಿರುವುದಿಲ್ಲ, ಸತ್ತೋಗ್ತಾನೆ. ಅದೇ ರೀತಿಯಾಗಿ ಯೇಸು ಇಲ್ಲದೆ ಮನುಷ್ಯ ಆತ್ಮೀಯವಾಗಿ ಸತ್ತೋಗ್ತಾನೆ. ಯೇಸು ಅತಿ ಅವಶ್ಯಕವಾಗಿರಲೇಬೇಕು ನಮ್ಮ ಜೀವನಕ್ಕೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಗೆಳೆಯರೇ, ಈ ಸಮಯದಲ್ಲಿ ನಾವು ಯೋಚಿಸಬೇಕು, ನಮ್ಮ ಮತ್ತು ಯೇಸುವಿನ ನಡುವಿನ ಸಂಬಂಧ ಹೇಗಿದೆ? ಯೇಸುನ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ಪ್ರೀತಿಸಿದ್ರೆ ಅವರ ವಾಕ್ಯಗಳ ಹಾಗೆ, ಅವರ ವಾಕ್ಯಗಳ ತರಹ ನಾವು ನಡ್ಕೋತೀವ, ವಿಧೇಯರಾಗಿದ್ದೇವರ ಅವರ ವಾಕ್ಯಗಳಿಗೆ? ನಾವು ಯೋಚಿಸಬೇಕು. ಯೇಸು ಕ್ರಿಸ್ತು ಮಾಡಿದ ತ್ಯಾಗ
ಬಲಿದಾನಕ್ಕೆ ಶಿಲುಬೆ ಮೇಲೆ, ಅದಕ್ಕೋಸ್ಕರ ನಾವು ಕೃತಜ್ಞತೆಯಾಗಿದ್ದೇವೆ. ಯೇಸು ಕ್ರಿಸ್ತ ಹೆಜ್ಜೆ ಜಾಡಿಲಿ ನಾವು ದಿನೇ ನಡೀಲಿಕ್ಕೆ ಎಲ್ಲ ಪ್ರಯಾಸಗಳನ್ನ ಪಡ್ತಾ ಇದ್ದೇವೆ. ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ನಾವು ಈ ಒಂದು ಪ್ರಶ್ನೆಗಳನ್ನ ಕೇಳಿಕೊಂಡು ಮತ್ತು ದೇವರಿಗೆ ಹತ್ತಿರವಾಗುವ ಮತ್ತು ಎಲ್ಲಾ ಪಾಪಗಳನ್ನು ಬಿಡುವ ತೀರ್ಮಾನಗಳನ್ನ ಮಾಡಬೇಕಾಗಿದೆ. ಪ್ರಾರ್ಥಿಸೋಣ ರೊಟ್ಟಿಗಾಗಿ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ದೇವರೇ, ನೀನು ಇಲ್ಲದೆ ನಾವಿಲ್ಲ. ದೇವರೇ, ನೀವು ನಮ್ಮ ಜೊತೆಯಲ್ಲಿ ಇರಬೇಕು. ದೇವರೇ, ನೀವು ನಮಗೆ ಕೊಟ್ಟಿರುವಂತಹ ನಿತ್ಯ ಜೀವಕ್ಕಾಗಿ ನಿನಗೆ ಸ್ತೋತ್ರ. ಈ ಭೂಮಿಯಲ್ಲಿ ನಾವು ನೋಡ್ತೇವೆ, ಬಹಳ ಜನ ಸಾಯ್ತಾ ಇದ್ದಾರೆ, ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಮಾರು ಜನ ಎಲ್ಲಿ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮಗೆ ನಿತ್ಯ ಜೀವನವನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಈ ಭೂಮಿಯಲ್ಲಿ ಶಾರೀರಿಕವಾಗಿ ಸತ್ರು ನಿರಂತರವಾಗಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಒಂದು ಭರವಸೆ, ಆ ಒಂದು ನಂಬಿಕೆ ನಮಗಿದೆ. ದೇವರು, ಶಿಲುಬೆಯಲ್ಲಿ ಮಾಡಿದ ತ್ಯಾಗಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಕೃತಜ್ಞತೆಗಳನ್ನ ಹೇಳ್ತೇವೆ. ನಾವು ನಿನಗೋಸ್ಕರ ಜೀವಿಸಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಈ ಸಮಯದಲ್ಲಿ ನಾವು ದ್ರಾಕ್ಷಾರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನೀವು ನಮಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಿ. ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ. ನಮ್ಮನ್ನು ಆರೋಗ್ಯವಾಗಿ ಜೀವಂತವಾಗಿ ಇಟ್ಟಿದ್ದೀರಿ. ನಮ್ಮ ಎಲ್ಲಾ ಪಾಪಗಳನ್ನ ನೀವು ಕ್ಷಮಿಸಿದ್ದೀರಿ. ನಿನ್ನ ರಕ್ತವನ್ನ ಸುರಿದು ನಮ್ಮ ಪಾಪಗಳನ್ನ ಶುದ್ಧ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಮ್ಮನ್ನೆಲ್ಲರನ್ನು ಕೂಡ ದೇವರೇ, ನೀವು ನಿಮ್ಮ ಹಾಗೆ ಇರಲಿಕ್ಕೆ, ಪರಿಶುದ್ಧವಾಗಿರ್ಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ. ನಿನ್ನ ಒಂದು ಸನ್ನಿಧಾನದಲ್ಲಿ ಇರಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಹಾಗೆ ನಾವು ಇರಲಿಕ್ಕೆ, ನಡ್ಕೊಳ್ಳಕ್ಕೆ, ಯೋಚಿಸಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ನಿಮ್ಮನ್ನ ನಾವು ಎಲ್ಲರಿಗಿಂತ ಹೆಚ್ಚಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ಈ ಪ್ರಾರ್ಥನೆಯನ್ನು ದೇವಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ನೋಡದಿರ
ದೇವರ ನಾಮಕ್ಕೆ ಸ್ತೋತ್ರ. ಧನ್ಯವಾದಗಳು ನಾ ಹೇಳ್ತೀನಿ ಅದ್ಭುತ ವಾಕ್ಯ ನಮ್ಮೆಲ್ಲರಿಗೆ ಕಲಿಸೋದಕ್ಕಾಗಿ. ನನಗೆ ಬಹಳ ಇನ್ಸ್ಪೈರ್ ಆಯ್ತು. ದೇವರ ಪ್ರೀತಿ ಎಷ್ಟೋ ಶ್ರೇಷ್ಠ ಇದೆ ಅಂತ ಹೇಳ್ತಾ ಇದ್ದಾನ, ಜೀವಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನ. ಮತ್ತು ನನ್ನ ತುಟಿಗಳಿಂದ, ನನ್ನ ಬಾಯಿಂದ, ನನ್ನ ಜೀವಮಾನ ಎಲ್ಲ ದೇವರಿಗೆ ಆರಾಧಿಸ್ತೀನಿ, ಸ್ತುತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ಖಂಡಿತವಾಗಿ ನಂಬ್ತೀನಿ ನಾವೆಲ್ಲರೂ ಈ ವಾಕ್ಯದಿಂದ ಕಲ್ತಿದ್ದೇವಂತ. ದೇವರಿಗೆ ಧನ್ಯವಾದ. ನಾವು ಮತ್ತೆ ಮುಂದೆ ವಾರ ಬರುವಾಗ ನಾವು ದೇವರಿಗೆ ಅದ್ಭುತ ರೀತಿಯಲ್ಲಿ ಆರಾಧಿಸೋಣ. ಧನ್ಯವಾದಗಳು. ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವರೇ, ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು. ಅಪ್ಪ, ಇಷ್ಟು ಒಳ್ಳೆಯ ಸಮಯ ನೀವು ನಮಗೆ ಕೊಟ್ಟಿದ್ರಿ, ನಿಮಗೆ ಧನ್ಯವಾದ. ನಾವು ಕಲಿತಂಥ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡಿ ನಿನ್ನ ಮಕ್ಕಳಾಗಿ ಬಾಳುವಂತೆ ಸಹಾಯ ಮಾಡ್ರಿ. ನಿಮ್ಮಂಥ ದೇವರು ಯಾರಿಲ್ಲಪ್ಪ. ನಾವು ನಿಮಗೆ ಕೊಂಡಾಡ್ತೀವಿ. ಈ ದಿವಸಗೋಸ್ಕರ, ಈ ಜೀವನಗೋಸ್ಕರ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ನಮ್ಮೆಲ್ಲರೊಂದಿಗೆ ನೀವಿದ್ರಿ, ನಮಗೆ ಬಲಪಡಿಸ್ತಾ ಇದ್ರಿ. ನಾವು ನಿಮ್ಮನ್ನು ಕೊಂಡಾಡುವಂತೆ, ಸ್ತುತಿ ಆರಾಧಿಸುವಂತೆ. ಕರ್ತನ ನಿಮ್ಮ ಪ್ರೀತಿ ಅತಿ ಶ್ರೇಷ್ಠವಾಗಿದೆ, ನಮ್ಮ ಜೀವಕ್ಕಿಂತಲೂ ಶ್ರೇಷ್ಠವಾಗಿದೆ ದೇವರೇ. ನಾವು ನಿಮ್ಮನ್ನು ಕೊಂಡಾಡಿ ಸ್ತುತಿ ಆರಾಧನೆ ಮಾಡುವಂತೆ ಸಹಾಯ ಮಾಡು. ಈ ಸಮಯ ಎಲ್ಲ ನಿಮ್ಮ ಕೈಗೆ ಒಪ್ಪಿಸಿ ಒಡೆಯನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ. ಆಮೇನ್.